ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜುಕೇಟ್ ವಿತ್ ಮನು. ಇವತ್ತು ನಾವು ಸ್ಟಾರ್ಟ್ ಮಾಡ್ತಿದ್ವಿ ಕ್ಲಾಸ್ 6ನ ಸೈನ್ಸ್ 3rd ಚಾಪ್ಟರ್ ಫೈಬರ್ ಟು ಫ್ಯಾಬ್ರಿಕ್. ಬನ್ನಿ ಸ್ಟಾರ್ಟ್ ಮಾಡಿ, ತಡ ಮಾಡೋದು ಬೇಡ. ಫಸ್ಟ್ ಪ್ಯಾರಾಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. ಪಹೇಲಿ ಆ್ಯಂಡ್ ಬೋಜೋ won the first prize in the science quiz competition held at their school. They were very excited and decided to use the prize money to buy clothes for their parents. ಅಂದರೆ ಈ ಪಹೇಲಿ ಅನ್ನೋ ಮತ್ತು ಬೋಜೋ ಅನ್ನೋರು ಅವರು ಅಣ್ಣ ತಂಗಿ ಏನು ಮಾಡಿದ್ರು ಅಂದರೆ, ಅಣ್ಣ ತಂಗಿ ಅಕ್ಕ ತಮ್ಮನ ಹೆಸರು ಕೊಟ್ಟಿದ್ದಾರೆ ನಿಮಗಿಲ್ಲಿ. ಅವ್ರು ಸೈನ್ಸ್ ಕ್ವಿಝಲ್ಲಿ ಕಾಂಪಿಟೇಷನಲ್ಲಿ ಗೆದ್ದು ಅವ್ರಿಗೆ ಅಮೌಂಟ್ ಮನಿ ಬಂದ್ಬಿಟ್ಟು ಅವ್ರಿಗೆ ಪ್ರೈಸಾಗಿ ಸಿಗುತ್ತೆ. ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಂದರೆ ಅವ್ರ ಪೇರೆಂಟ್ಸ್ಗೆ ಬಟ್ಟೆ ತೊಗೊಳ್ಳೋಂತ ಡಿಸೈಡ್ ಮಾಡ್ತಾರೆ. When they saw a large variety of cloth material, they got confused. The shopkeeper explained that some cloths or fabrics were cotton and some were synthetic. ಅಂದರೆ ಅವರು ಶಾಪ್ಗೆ ಹೋದಾಗ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೋತ್ಸ್ ನೋಡ್ತಾರೆ. ಅವ್ರು ನೋಡ್ಬಿಟ್ಟು ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಏನಪ್ಪ ಇಷ್ಟು ತುಂಬ ವೆರೈಟಿ ಇದೆಯಲ್ಲ ಅಂತ. ಶಾಪ್ಕೀಪರ್ ಕೇಳ್ತಾರೆ. ಶಾಪ್ಕೀಪರ್ ಅವ್ನು ತುಂಬ ವೆರೈಟಿ ತೋರಿಸ್ತಾನೆ. ಇಲ್ಲಿ ಕ್ಲಾತ್ಸು ಮತ್ತು ಫ್ಯಾಬ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಫ್ಯಾಬ್ರಿಕ್ಸು ಕ್ಲಾತ್ಸ್ ಒಂದೇ ಮೀನಿಂಗ್ ಕೊಡುತ್ತೆ. ಇಲ್ಲಿ ಫಿಗರ್ 3.1 ಕೊಟ್ಟಿದ್ದಾರೆ ನೋಡಿ. ಅಂಗಡಿ ಕಾಣ್ತಿದೆಯಲ್ಲ, ಎಷ್ಟು ವೆರೈಟಿ ಇದೆ ನೋಡಿ ಫ್ಯಾಬ್ರಿಕ್ಕು. ಇವೆಲ್ಲ ಫ್ಯಾಬ್ರಿಕ್ಸ್ ಅಂದರೆ ಕ್ಲೋತ್ಸ್, ಎರಡು ಸೇಮ್ ಮೀನಿಂಗು. ಈ ಶಾಪ್ಗೆ ಹೋದಾಗ ಈ ಥರ ಅವ್ರು ಡಿಫ್ರೆಂಟ್ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ತಾರೆ ಅವರಿಬ್ಬರು. He also had woolen mufflers and shawls. There were many silk sarees as well. ಅಂದರೆ ಅವನ ಹತ್ರ ಡಿಫ್ರೆಂಟ್ ಸಿಲ್ಕ್ ಸ್ಯಾರೀಸ್ ಇದು, woolen mufflers, ಶಾಲ್ಸ್ ಎಲ್ಲ ತುಂಬ ಇಟ್ಕೊಂಡಿದ್ದ. ಪೈಲ್ ಆ್ಯಂಡ್ ಬೋಜೋ ಫೆಲ್ಟ್ ವೆರಿ ಎಕ್ಸೈಟೆಡ್. They touched and felt these different fabrics. Finally they bought a woolen muffler and a cotton saree. ಅವರೆಲ್ಲ ಟಚ್ ಮಾಡಿ ಫೀಲ್ ಮಾಡ್ತಾರೆ, ಅಂದರೆ ಒಂದೊಂದು ಡಿಫ್ರೆಂಟ್ ಫೀಲ್ ಕೊಡ್ತಾ ಇರುತ್ತೆ. ಸೊ ಫೈನಲ್ ಅವರು woolen muffler ಮತ್ತು ಒಂದು ಕಾಟನ್ ಸ್ಯಾರಿ ತೊಗೊಂಡು ಹೋಗ್ತಾರೆ. ಆಫ್ಟರ್ ದರ್ ವಿಸಿಟ್ ಟು ಕ್ಲಾತ್ ಶಾಪ್, ಪೈಲ್ ಆ್ಯಂಡ್ ಬೋಜೋ ಬಿಗ್ಯಾನ್ ಟು ನೋಟಿಸ್ ವೇರಿಯಸ್ ಫ್ಯಾಬ್ರಿಕ್ಸ್ ಇನ್ ದರ್ ಸರೌಂಡಿಂಗ್ಸ್. ಅಂದರೆ ಅವರೆಲ್ಲ ವಿಸಿಟ್ ಕೊಟ್ಟು ಎಲ್ಲ ಕೊಟ್ಟಾದ್ಮೇಲೆ ಬಟ್ಟೆ ಅವರಿಗೆ ಒಂದು ಇದು ಸ್ಟಾರ್ಟ್ ಆಗುತ್ತೆ, ಕ್ವಶನ್ ಸ್ಟಾರ್ಟ್ ಆಗುತ್ತೆ, ಏನು ಇಷ್ಟೆಲ್ಲ ವೆರೈಟಿ ಇತ್ತಲ್ಲ ಅಂದ್ಬಿಟ್ಟು ಅವ್ರು ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಕಡೆ ಅವ್ರ ಸರೌಂಡಿಂಗ್ಸ್ಗೆ ಹೋಗಿ ಯಾವ ಥರ ಇದೆ ಫ್ಯಾಬ್ರಿಕ್ಸ್ ಅಂತ. ದೇ ಫೌಂಡ್ ದಟ್ ಬೆಡ್ಶೀಟ್ಸ್, ಬ್ಲ್ಯಾಂಕೆಟ್ಸ್, ಕರ್ಟೆನ್ಸ್, ಟೇಬಲ್ ಕ್ಲಾತ್ಸ್, ಟವಲ್ಸ್ ಆ್ಯಂಡ್ ಡಸ್ಟರ್ಸ್ ವರ್ ಮೇಡ್ ಫ್ರಮ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯಾಬ್ರಿಕ್ಸ್. ಅಂದರೆ ಈ ಎಲ್ಲ ವೆರೈಟಿ ಎಲ್ಲ ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕರ್ಟೆನ್ಸ್, ಟೇಬಲ್ ಕ್ಲಾತ್ಸ್, ಟವಲ್ಸ್ ಇದೆಲ್ಲದರಲ್ಲೂ ಸೇಮ್ ಮೆಟೀರಿಯಲ್, ಡಿಫ್ರೆಂಟ್ ಮೆಟೀರಿಯಲ್ ಇರುತ್ತೆ. ಅದನ್ನು ಅವರು ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಡಿಫ್ರೆಂಟ್ ಇದೆಯಲ್ಲ ಅಂತ ಅವ್ರು ಕಂಡಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈವನ್ ದ ಸ್ಕೂಲ್ ಬ್ಯಾಗ್ಸ್ ಆ್ಯಂಡ್ ದ ಗನ್ನಿ ಬ್ಯಾಗ್ಸ್ ವೇರ್ ಮೇಡ್ ಫ್ರಮ್ ಕೈಂಡ್ ಆಫ್ ಫ್ಯಾಬ್ರಿಕ್. ಅವ್ರು ಸ್ಕೂಲ್ ಬ್ಯಾಗ್ಸ್ ಮತ್ತು ಗನ್ನಿ ಬ್ಯಾಗ್ಸ್ ಅವ್ರು ಒಂದೊಂದು ಡಿಫ್ರೆಂಟ್ ಟೈಪ್ ಆಫ್ ಫ್ಯಾಬ್ರಿಕಲ್ಲಿ ಮಾಡಿದರು. ದೇ ಟ್ರೈ ಟು ಐಡೆಂಟಿಫೈ ದಿಸ್ ಫ್ಯಾಬ್ರಿಕ್ ಆ್ಯಸ್ ಕಾಟನ್, ವೂಲ್, ಸಿಲ್ಕ್ ಆರ್ ಸಿಂಥೆಟಿಕ್. ಅಂದರೆ ಇವ್ರಿಗೆ ಯಾವ್ದಾದ್ರು ಸಿಕ್ತಂದರೆ ಫ್ಯಾಬ್ರಿಕ್ಸಲ್ಲಿ ಡಿಫ್ರೆಂಟ್ ಕಾಟನ್ ಥರ ಒಂದು ಸಿಕ್ಕಿದ್ರು, ವೂಲ್ ಸಿಕ್ಕಿದ್ರು, ಸಿಲ್ಕ್ ಆರ್ ಸಿಂಥೆಟಿಕ್, ಇನ್ನೊಂದು ಸಿಂಥೆಟಿಕ್ ಇದು ಸಿಕ್ತು ಅವ್ರಿಗೆ. ಕ್ಯಾನ್ ಯು ಆಲ್ಸೋ ಐಡೆಂಟಿಫೈ ಸಮ್ ಫ್ಯಾಬ್ರಿಕ್ಸ್? ನಿಮ್ಗೆ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸಿಗೆ, ನೀವು ಯಾವ್ದಾರ ಒಂದು ಐಡೆಂಟಿಫೈ ಮಾಡ್ಬೋದಾ, ನಿಮ್ಮನೆ ಹತ್ರನೂ ಹೋಗಿ ಮಾಡಿ, ಇದೊಂಥರ ಆ್ಯಕ್ಟಿವಿಟಿ ಥರ. ಬನ್ನಿ ವೆರೈಟಿ ಇನ್ ಫ್ಯಾಬ್ರಿಕ್ಸ್ ನೋಡೋಣ. ಅದರಲ್ಲಿ ಆ್ಯಕ್ಟಿವಿಟಿ ಒಂದು ಕೊಟ್ಟಿದ್ದಾರೆ ನೋಡಿ. ವಿಸಿಟ್ ಅ ನಿಯರ್ ಬೈ ಟೈಲರಿಂಗ್ ಶಾಪ್, ಕಲೆಕ್ಟ್ ಕಟಿಂಗ್ಸ್ ಆಫ್ ಫ್ಯಾಬ್ರಿಕ್ಸ್ ಲೆಫ್ಟ್ ಓವರ್ ಆಫ್ಟರ್ ಸ್ಟಿಚಿಂಗ್. ಅಂದರೆ ನೀವು ಟೈಲರಿಂಗ್ ಶಾಪ್ಗೆ ಹೋಗಿ ಅಲ್ಲೇನೋ ನಿಮಗೆ ವೇಸ್ಟ್ ಬಟ್ಟೆ ಅಂತೂ ಇರುತ್ತೆ ಟೈಲರ್ ಶಾಪ್ಗೆ ಹೋದರೆ, ಅದನ್ನೆಲ್ಲ ನೀವು ಕಲೆಕ್ಟ್ ಮಾಡ್ಕೊಂಬಿಟ್ಟು ನೋಡಿ, ಟಚ್ ಮಾಡಿ, ಫೀಲ್ ಮಾಡಿ, ಯಾವ ಥರ ಇದೆ ಅಂತ ನೀವು ಲೇಬಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ನೀವು ಡಿಫ್ರೆಂಟ್ ಇದೆಲ್ಲ ಕಾಟನ್, ಸಿಲ್ಕ್, ವೂಲ್ ಆರ್ ಸಿಂಥೆಟಿಕ್ ಇದರಲ್ಲಿ ಯಾವ್ದಾದ್ರು ಅಂತ ನೀವು ಡಿಫ್ರೆನ್ಷಿಯೇಟ್ ಮಾಡಿ ಇದು ಮಾಡ್ಬೋದು ಅಂತ ನಿಮ್ಗೆ ಆ್ಯಕ್ಟಿವಿಟಿ ಹೇಳಿದ್ದಾರೆ. ಡೂ ವಂಡರ್ ವಾಟ್ ದಿಸ್ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಆರ್ ಮೇಡ್ ಆಫ್. ಯಾವುದಾದ್ರಿಂದ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆಯಾ? ವೆನ್ ಯು ಲುಕ್ ಅಟ್ ಎನಿ ಫ್ಯಾಬ್ರಿಕ್ ಇಟ್ ಸೀಮ್ಸ್ ಅ ಕಂಟಿನ್ಯೂಸ್ ಪೀಸ್. ನಾವು ಲುಕ್ ಅಟ್ ಇಟ್ ಕ್ಲೋಸ್ಲಿ. ವಾಟ್ ಡು ಯು ನೋಟಿಸ್? ಇಲ್ಲಿ ಫಿಗರ್ 3.2 ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನು ನೋಟಿಸ್ ಮಾಡ್ತಿದ್ದಾರೆ ಇಲ್ಲಿ? ನಿಮಗೆ ಒಂದು ಫ್ಯಾಬ್ರಿಕ್ ಎನ್ಲಾರ್ಜ್ ವ್ಯೂ ಅಂದರೆ ಝೂಮ್ ವ್ಯೂ ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ಇಲ್ಲಿ ಎಷ್ಟು ಡಿವಿಷನ್ಸ್ ಕಾಣ್ತಿದೆ ನಿಮಗೆ, ಬಾಕ್ಸ್ ಥರ. ಅದೇನು ಅಂತ ನೋಡೋಣ ಬನ್ನಿ ಮುಂದೆ. ಆ್ಯಕ್ಟಿವಿಟಿ 2 ಬರೋಣ. ಸೆಲೆಕ್ಟ್ ಅ ಪೀಸ್ ಆಫ್ ಕಾಟನ್ ಫ್ಯಾಬ್ರಿಕ್ ಯು ಲೇಬಲ್ಡ್ ಇನ್ ಆ್ಯಕ್ಟಿವಿಟಿ 1. ಆ್ಯಕ್ಟಿವಿಟಿ 1 ಹೇಳಿದರೆ ನಿಮಗೆಲ್ಲ ಡಿಫ್ರೆಂಟ್ ಕ್ಲಾತ್ಸ್ನ ಟೈಲರ್ ಶಾಪ್ ಹೋಗಿ ಟೇಬಲ್ ಮಾಡಿ ಅಂತ ಹೇಳಿದ್ರಲ್ಲ, ಅದರಲ್ಲಿ ಪೀಸ್ ಆಫ್ ಕಾಟನ್ ತೊಗೊಳ್ಳಿ. ಟ್ರೈ ಟು ಫೈಂಡ್ ಅ ಲೂಸ್ ಥ್ರೆಡ್ ಆರ್ ಯಾರ್ನ್ ಅಟ್ ಒನ್ ಆಫ್ ದಿ ಎಡ್ಜಸ್. ಆ ಬಟ್ಟೆ ಎಡ್ಜಲ್ಲಿ ನೀವು ಒಂದು ಥ್ರೆಡ್ ಬರೋ ಥರ ಇರುತ್ತೆ, ಇಲ್ಲ ಯಾರ್ನ್ ಬರೋ ಥರ ಇರುತ್ತೆ, ಅದನ್ನು ಫೈಂಡ್ ಮಾಡಿ, ಅದನ್ನು ಪುಲ್ ಮಾಡೋಕ್ಕೆ ಟ್ರೈ ಮಾಡಿ, ಎಳೆಯೋಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಒಂದು ದಾರ ಥರ ನಿಮ್ಗೆ ಹೊರಗೆ ಬರುತ್ತೆ, ನೀವು ಒಂದು ಕಾಟನ್ ಬಟ್ಟೆಯಿಂದ ಎಳೆಯೋಕ್ಕೆ ನೋಡಿದ್ರೆ. ಇಲ್ಲಿ ಫಿಗರ್ 3.3 ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬಟ್ಟೆಯಿಂದ ತುದಿಗೆ ಹಿಂಗೆ ಹೇಳಿದ್ರೆ ನಿಮಗೆ ದಾರ ಥರ ಸಿಗುತ್ತೆ, ಅದನ್ನೇ ಹೇಳಿದ್ದಾರೆ ಇಲ್ಲಿ. ಇಫ್ ನೋ ಲೂಸ್ ಯಾರ್ನ್ಸ್ ಆರ್ ವಿಸಿಬಲ್ ಯು ಕ್ಯಾನ್ ಜೆಂಟ್ಲಿ ಪುಲ್ ಒನ್ ಔಟ್ ವಿತ್ ಅ ಪಿನ್ ಆರ್ ಅ ನೀಡಲ್. ನಿಮ್ಗೆ ಅದು ಕೈಯಿಂದ ನಿಮ್ಗೆ ಅಷ್ಟು ತೆಗಿಯೋಕ್ಕಾಗ್ತಿಲ್ಲ ಅಂದರೆ ನೀವು ಪಿನ್ ಅಥವಾ ನೀಡಲ್ ಯೂಸ್ ಮಾಡ್ಕೊಂಡು ತೆಗಿಬೋದು. ವಿ ಫೈಂಡ್ ದಟ್ ಅ ಫ್ಯಾಬ್ರಿಕ್ ಇಸ್ ಮೇಡ್ ಅಪ್ ಆಫ್ ಯಾನ್ಸ್ ಅರೇಂಜ್ ಟುಗೆದರ್. ವಾಟ್ ಆರ್ ದಿಸ್ ಯಾನ್ಸ್ ಮೇಡ್ ಅಪ್ ಆಫ್? ಈ ಯಾನ್ಸ್ ಅಂದರೆ ಒಂದು ದಾರ, ಅಂದರೆ ತಿಕ್ಕಾಗಿರೋ ದಾರದಿಂದ ಬಟ್ಟೆ ಆಗಿದೆ, ಈ ಯಾನ್ಸಿಂದ ಆಗಿದೆ. ಈ ಯಾನ್ಸ್ ಯಾವುದರಿಂದ ಆಗಿರ್ಬೋದು ಅಂತ ಕೇಳ್ತಾ ಇದ್ದಾರೆ.
ಬನ್ನಿ ನೋಡಿ ನೆಕ್ಸ್ಟ್ ಟಾಪಿಕ್ ಫೈಬರ್ ಅಂತ ಇದೆ. ಆಕ್ಟಿವಿಟಿ 3 ಓದೋಣ. ಟೇಕ್ ಔಟ್ ಅ yarn ಫ್ರಮ್ ಅ ಪೀಸ್ ಆಫ್ ಕಾಟನ್ ಫ್ಯಾಬ್ರಿಕ್. Place this piece of yarn on table. Now press one end of yarn with your thumb. Scratch the other end of the yarn along its length with your nail as shown in figure 3.4. ನೋಡಿ ಫಿಗರ್ 3.4 ಕೊಟ್ಟಿದ್ದಾರೆ. ನೀವು ಒಂದು ಯಾರ್ನ ತೊಗೊಂಡು ಒಂದು ಎಂಡ್ನ ನೀವು ತಂಬಿಂದ ಪ್ರೆಸ್ ಮಾಡಿಬಿಟ್ಟು ಇನ್ನೊಂದು ಕಡೆಯಿಂದ ನೀವು ಫಿಂಗರಿಂದ ಅದನ್ನು ನೀವು ಲೆಂತ್ ಅಲಾಂಗ್ ಇಟ್ಸ್ ಲೆಂತ್ನ ನೀವು ಅದು ಪ್ರೆಸ್ ಮಾಡಿಕೊಂಡು ಮೂವ್ ಮಾಡಬೇಕು. ಆಮೇಲೆ ಏನಿದ್ದಾರೆ ಅದನ್ನು ನೀವು ಯಾರನ್ನ ನೀವು ಆ ಥರ ಮೂವ್ ಮಾಡಿದ್ರೆ ಫಿಂಗರಿಂದ ನಿಮ್ಗೆ ಅದರಲ್ಲೂ ನಿಮ್ಗೆ ಡಿವಿಷನ್ ಸಿಗುತ್ತೆ. ಅದರಲ್ಲೂ ನಿಮ್ಗೆ ಚಿಕ್ಕ ಚಿಕ್ಕ ದಾರಗಳು ಮತ್ತೆ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ನಿಮ್ಗೆ ಈ ಥರ ಅವನು ಹಿಂಗೆ ಎಳೆದ್ರೆ ಹೆಂಗೆ ಸ್ಪ್ಲಿಟ್ ಆಗ್ತಿದೆ ನೋಡಿ. ಮತ್ತು ಅದೇ ಯಾರು ಮತ್ತೆ ಇನ್ನೂ ಚಿಕ್ಕ ಚಿಕ್ಕ ದಾರದಲ್ಲಿ ಸ್ಪ್ಲಿಟ್ ಆಗ್ತಿದೆ. ಯಾನ್ ಸ್ಪ್ಲಿಟ್ ಅಪ್ ಇಂಟು ಥಿನ್ ಸ್ಟ್ಯಾಂಡ್ಸ್. ಮೊದಲೇ ಅದೊಂದು ಯಾರನ್ನು ಅದರಲ್ಲೂ ಮತ್ತೆ ಇನ್ನೂ ಸ್ಟ್ಯಾಂಡ್ಸ್ ಸ್ಪ್ಲಿಟ್ ಆಗ್ತಿದೆ. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಸಮಥಿಂಗ್ ಸಿಮಿಲರ್ ವೆನ್ ಯು ಟ್ರೈ ಟು ಥ್ರೆಡ್ ಅ ನೀಡಲ್. ಮೆನಿ ಟೈಮ್ ಅಟ್ ದಿ ಎಂಡ್ ಆಫ್ ಥ್ರೆಡ್ಸ್ ಈ ಸಪ್ರೇಟೆಡ್ ಟು ಫ್ಯೂ ಥಿನ್ ಸ್ಟ್ಯಾಂಡ್ಸ್. ನೀವು ಯಾವ್ದಾರ ದಾರ ನೀವು ಸೂಜಿಲಿ ಸಿಕ್ಸ್ಬೇಕಂತ ಹೋದರೆ ಕೆಲವೊಂದೊಂದು ಸರಿ ನೋಡ್ತೀರಾ ಆ ದಾರ ತುದಿಯಲ್ಲಿ ಎಷ್ಟೊಂದು ಮತ್ತೆ ಅದ್ರಲ್ಲಿ ಡಿವೈಡ್ ಚಿಕ್ಕ ಚಿಕ್ಕ ದಾರಗಳು ನಿಮಗೆ ಜಾಸ್ತಿ ಸ್ಪ್ರೆಡ್ ಆಗಿರುತ್ತೆ. ಅವು ನಿಮ್ಗೆ ಕಷ್ಟ ಆಗುತ್ತೆ ಸೂಜಿಗೆ ಹಾಕೋಕ್ಕೆ. ದಿಸ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಟು ಪಾಸ್ ದ ಥ್ರೆಡ್ ಟು ದ ಐ ಆಫ್ ಅ ನೀಡಲ್. ಇದೇನಾಗುತ್ತೆ ನಿಮ್ಗೆ ಕಷ್ಟ ಆಗುತ್ತೆ, ಯಾಕಂದರೆ ನಿಮಗೆ ಹಂಗೆ ಡಿವೈಡ್ ಆಗಿದ್ರೆ ನಿಮಗೆ ಶಾರ್ಪ್ ಎಡ್ಜ್ ಇರೋಲ್ಲ. ಅವಾಗ ನೀವು ಹೆಂಗೆ ನೀಡಲ್ಲ ಹೀಗೆ ಇದು ಪಾಸ್ ಮಾಡ್ತೀರಾ ಹೇಳಿ ಈ ಥ್ರೆಡ್ನ. ದ ಥಿನ್ strands of a thread that we see are made up of still thinner strands called fibers. ಈಗ ನೀವು ಒಂದು ಬಟ್ಟೆಯನ್ನು ತೆಗೆದಿದ್ದು ಅಂದ್ಬಿಟ್ಟು ಒಂದು ಯಾರ್ನು, ಆ ಯಾರ್ನು ಕೂಡ ಇನ್ನೂ ಥಿನ್ನರ್ ಸ್ಟ್ಯಾಂಡ್ಸಿಂದ ಆಗಿದೆ. ಆ ಥಿನ್ನರ್ ಸ್ಟ್ಯಾಂಡ್ಸ್ ಹೆಸರೇನು ಫೈಬರ್ಸ್. ಇವಾಗ ಬಂದರೆ ನೋಡಿ ಫೈಬರ್ಸ್ ಮೀನಿಂಗ್ ಏನಂತ ಗೊತ್ತಾಯಿತು. ಫ್ಯಾಬ್ರಿಕ್ಸ್ ಆರ್ ಮೇಡ್ ಅಪ್ ಆಫ್ ಯಾನ್ಸ್ ಆ್ಯಂಡ್ ಯಾನ್ಸ್ ಆರ್ ಫರ್ದರ್ ಮೇಡ್ ಅಪ್ ಆಫ್ ಫೈಬರ್ಸ್. ಬಟ್ಟೆ ಬಂದು ಯಾನ್ಸಿಂದಾಗಿದೆ, ಯಾನ್ಸ್ ಬಂದ್ಬಿಟ್ಟು ಫೈಬರ್ಸಿಂದಾಗಿದೆ. ವೇರ್ ಡು ದಿಸ್ ಫೈಬರ್ಸ್ ಕಮ್ ಫ್ರಮ್? ಫೈಬರ್ಸಿಗೆ ಎಲ್ಲಿಂದ ಬರುತ್ತೆ ಅನ್ನೋದು ನೋಡೋಣ ಬನ್ನಿ. The fibers of some fabrics such as cotton, jute, silk and wool are obtained from plants and animals. Main source ಯಾವುದಿದು? ಪ್ಲಾಂಟ್ಸ್ ಮತ್ತು ಅನಿಮಲ್ಸ್. ದೀಸ್ ಆರ್ ಕಾಲ್ಡ್ ನ್ಯಾಚುರಲ್ ಫೈಬರ್ಸ್. ಯಾವ್ದಾದ್ರು ನಿಮಗೆ ಗಿಡ ಮತ್ತು ಪ್ರಾಣಿಗಳಿಂದ ಸಿಗುತ್ತೋ ಫೈಬರ್ಸ್ ಅದಕ್ಕೆ ಏನಂತ ಕರಿತೀವಿ? ನ್ಯಾಚುರಲ್ ಫೈಬರ್ಸ್. ಈ ಥರ ನಿಮ್ಗೆ ಹೈಲೈಟ್ ಆಗಿರೋದು ಡಾರ್ಕ್ ಆಗೆಲ್ಲ ಇಂಪಾರ್ಟೆಂಟ್ ನೋಡಿ, ಅದನ್ನು ನೀವು ನೀಟಾಗಿ ಡೆಫಿನೇಷನ್ಗಳೆಲ್ಲ ಓದ್ಕೊಂಡಿರಿ. ಕಾಟನ್ ಆ್ಯಂಡ್ ಜೂಟ್ ಆರ್ ಎಕ್ಸಾಂಪಲ್ಸ್ ಆಫ್ ಫೈಬರ್ಸ್ ಒಬ್ಟೈನ್ಡ್ ಫ್ರಮ್ ಪ್ಲಾಂಟ್ಸ್. ಅದರಲ್ಲಿ ಕಾಟನ್ ಆ್ಯಂಡ್ ಮತ್ತು ಜೂಟ್ ಬಂದ್ಬಿಟ್ಟು ಮೇಯ್ನ್ ಸೋರ್ಸ್ ಬಂದ್ಬಿಟ್ಟು ಪ್ಲಾಂಟ್ಸು. ಮತ್ತು ಉಲ್ ಮತ್ತು ಸಿಲ್ಕ್ ಬಂದ್ಬಿಟ್ಟು ಅನಿಮಲ್ಸಿಂದ. ಉಲ್ ಈಸ್ ಒಬ್ಟೈನ್ಡ್ ಫ್ರಮ್ ದಿ ಫ್ಲೀಸ್ ಆಫ್ ಅ ಶೀಪ್ ಆರ್ ಅ ಗೋಟ್. ಈಗ ಶೀಪ್ ಮತ್ತು ಗೋಟ್ ಅದು ಚರ್ಮ ಇರುತ್ತಲ್ಲ ಅದರಿಂದನೇ ನಾವು ಹುಲ್ಲನ್ನ ಪ್ರೊಡ್ಯೂಸ್ ಮಾಡೋದು. ಇಟ್ ಈಸ್ ಆಲ್ಸೋ ಒಬ್ಟೈನ್ಡ್ ಫ್ರಮ್ ಹೇರ್ ಆಫ್ ರ್ಯಾಬಿಟ್ಸ್, ಯಾಕ್ ಆ್ಯಂಡ್ ಕ್ಯಾಮಲ್ಸ್. ನಿಮಗೆ ರ್ಯಾಬಿಟ್, ಯಾಕ್ ಮತ್ತು ಕ್ಯಾಮಲ್ಸ್ ಪ್ರಾಣಿಗಳ ಹೇರಿಂದನೂ ನಿಮಗೆ ತೆಗಿತಾರೆ ಹುಲ್ಲನ್ನ. ಸಿಲ್ಕ್ ಫೈಬರ್ ಇಸ್ ಡ್ರಾನ್ ಫ್ರಮ್ ದ ಕುಕೂನ್ ಆಫ್ ಸಿಲ್ಕ್ವಾಮ್. ಸಿಲ್ಕ್ ಫೈಬರ್ ಬಂದ್ಬಿಟ್ಟು ಗೊತ್ತಲ್ಲ ನೀವು, ರೇಷ್ಮೆ ಹುಳ, ರೇಷ್ಮೆ ಗೂಡಿಂದ ಪ್ರೊಡ್ಯೂಸ್ ಮಾಡ್ತಾರೆ. For thousands of years, natural fibers were the only one available for making fabrics. In the last 100 years or so, fibers are also made from chemical substances. ಅಂದರೆ ಏನು ಸ್ಟಾರ್ಟಿಂಗ್ 1000 years ಮುಂಚೆ ಎಲ್ಲ ನಿಮಗೇನು ಬರೀ ನ್ಯಾಚುರಲ್ ಫೈಬರ್ಸ್ ಇತ್ತು. ತುಂಬ 1000 years ಗಟ್ಟಲೆ ಬರೀ ನ್ಯಾಚುರಲ್ ಫೈಬರ್ಸೇ ಒಂದೇ ಇದ್ದಿದ್ದು ಅವೈಲೇಬಲ್ ಇದ್ದಿದ್ದು ನಮ್ಗೆ ಯೂಸ್ ಮಾಡೋಕ್ಕೆ. ಈಗ ಲಾಸ್ಟ್ 100 yearsಯಿಂದ ನಮಗೆ ಕೆಮಿಕಲಿಂದನೂ ನಮಗೆ ಫೈಬರ್ಸ್ ಮಾಡೋ ಥರ ಇದೆ. ವಿಚ್ ಆರ್ ನಾಟ್ ಒಬ್ಟೈನ್ ಫ್ರಮ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸೋರ್ಸಸ್. ನಿಮಗೆ ಕೆಮಿಕಲಿಂದ ಮಾಡ್ತಾರೆ, ಅದು ಯಾವ ಪ್ಲಾಂಟ್ಸ್ಗೂ ಮತ್ತು ಅನಿಮಲ್ಸಿಂದನೂ ಬರೋಲ್ಲ. ದೀಸ್ ಆರ್ ಕಾಲ್ಡ್ ಸಿಂಥೆಟಿಕ್ ಫೈಬರ್ಸ್. ಸಿಂಥೆಟಿಕ್ ಫೈಬರ್ಸ್ ಅಂದರೆ ಏನು? ದೇ ಆರ್ ದ ಫೈಬರ್ಸ್ ವಿಚ್ ಆರ್ ಒಬ್ಟೈನ್ ಫ್ರಮ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಆ್ಯಂಡ್ ಆಲ್ಸೋ ವಿಚ್ ಆರ್ ಆಲ್ಸೋ ನಾಟ್ ಒಬ್ಟೈನ್ ಫ್ರಮ್ ಪ್ಲಾಂಟ್ಸ್ ಆರ್ ಅನಿಮಲ್ ಸೋರ್ಸಸ್. ಸಮ್ ಎಕ್ಸಾಂಪಲ್ಸ್ ಬನ್ನಿ ಸಿಂಥೆಟಿಕ್ ಫೈಬರ್ಸ್ದು: ಪಾಲಿಸ್ಟರ್, ನೈಲನ್ ಆ್ಯಂಡ್ ಆರಿಲಿಕ್. ಪಾಲಿಸ್ಟರ್, ನೈಲನ್ ಈ ಮೂರು ನಿಮಗೆ ಎಕ್ಸಾಂಪಲ್ಸು. ಕಾಟನ್ ಬನ್ನಿ, ಕಾಟನ್ ನೋಡೋಣ. ಹ್ಯಾವ್ ಯು ಎವರ್ ಮೇಡ್ ವಿಕ್ಸ್ ಆಫ್ ಆಯಿಲ್ ಲ್ಯಾಂಪ್ಸ್? ಈಗ ದೀಪಕ್ಕೆ ನೀವು ಬತ್ತಿ ಅನ್ನೋದು ಮಾಡಿದ್ದೀರ ಅಂತ ಹೇಳ್ತಿದ್ದಾರೆ, ಗೊತ್ತು ನೀವು ಮಾಡಿರ್ತೀರಲ್ಲ. ವಾಟ್ ಯು ಯೂಸ್ ಫಾರ್ ಮೇಕಿಂಗ್ ದೀಸ್ ವಿಕ್ಸ್? ಈಗ ಬತ್ತಿ ಮಾಡೋಕ್ಕೆ ನೀವು ಏನು ಯೂಸ್ ಮಾಡ್ತೀರಾ? ಕಾಟನ್ ವೂಲ್ ಅಲ್ವಾ? ಕಾಟನ್ ವೂಲ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಫಿಲ್ಲಿಂಗ್ ಮ್ಯಾಟ್ರಸಸ್, ಕ್ವಿಡ್ಸ್ ಆ್ಯಂಡ್ ಪಿಲ್ಲೋಸ್. ಈಗ ನಿಮಗೆ ತಡಿ, ದಿಂಬು ಎಲ್ಲ ಮಲಗ್ತಿರಲ್ಲ, ಅದರಲ್ಲಿ ಏನು ಫಿಲ್ ಆಗಿರುತ್ತಲ್ಲ ಕಾಟನ್ ವೂಲ್ ಫಿಲ್ ಆಗುತ್ತೆ. ಅಂದರೆ ಕಾಟನ್ ವೂಲ್ ನೀವು ಆಯಿಲ್ ಲ್ಯಾಂಪ್ಸ್ಗೆ ವಿಕ್ಸು ಮಾಡ್ತೀರಾ, ಮತ್ತು ಅದನ್ನು ನೀವು ಮ್ಯಾಟ್ರಸಸ್, ಪಿಲ್ಲೋಸ್ಗೆಲ್ಲ ಫಿಲ್ ಮಾಡ್ತೀರಾ. ಟೇಕ್ ಸಮ್ ಕಾಟನ್ ವೂಲ್, ಪುಲ್ ಇಟ್ ಅಪಾರ್ಟ್ ಆ್ಯಂಡ್ ಲುಕ್ ಅಟ್ ಇಟ್ಸ್ ಎಡ್ಜಸ್. ನೀವು ಕಾಟನ್ ವೂಲ್ ತೊಗೊಂಡು ಒಂದು ಅದರಿಂದ ನೀವು ಎಡ್ಜಸ್ನ ಪುಲ್ ಮಾಡಿ, ವಾಟ್ ಯು ಅಬ್ಸರ್ವ್? ದ ಸ್ಮಾಲ್ ಥಿನ್ ಸ್ಟ್ಯಾಂಡ್ಸ್ ಇದರಲ್ಲೂ ಬರುತ್ತೆ. ಹೇಗೆ ನೀವು ಬಟ್ಟೆಲ್ಲಿ ತೆಗಿತೀರೋ ಹಾಗೆ ನೀವು ಕಾಟನಲ್ಲೂ ಸ್ಟ್ಯಾಂಡ್ಸ್ ತೆಗಿಬೋದು. ಯು ಸಿ ಆರ್ ಮೇಡ್ ಅಪ್ ಆಫ್ ಕಾಟನ್ ಫೈಬರ್ಸ್. ಈಗ ಸ್ಟ್ಯಾಂಡ್ಸ್ ನೀವು ಕಾಟನ್ ಫೈಬರ್ಸಿಂದ ಆಗಿರೋ ಸ್ಟ್ಯಾಂಡ್ಸ್ನ ನೀವು ತೆಗಿಬೋದು. ವೇರ್ ಡಸ್ ದಿಸ್ ಕಾಟನ್ ವೂಲ್ ಕಮ್ ಫ್ರಮ್? ಈ ಕಾಟನ್ ಬಗ್ಗೆ ಕೇಳಿದ್ರೆ ಕಾಟನ್ ವೂಲ್ ಎಲ್ಲಿಂದ ಬರುತ್ತೆ? ಇಟ್ ಈಸ್ ಗ್ರೋನ್ ಇನ್ ದ ಫೀಲ್ಡ್ಸ್. ಇದು ಕ್ರಾಪ್ ಥರ ಫೀಲ್ಡಲ್ಲಿ ಗ್ರೋ ಮಾಡ್ತಾರೆ. ಕಾಟನ್ ಪ್ಲಾಂಟ್ಸ್ ಆರ್ ಯೂಶಲಿ ಗ್ರೋನ್ ಅಟ್ ಪ್ಲೇಸಸ್ ಹ್ಯಾವಿಂಗ್ ಬ್ಲ್ಯಾಕ್ ಸಾಯಿಲ್ ಆ್ಯಂಡ್ ವಾರ್ಮ್ ಕ್ಲೈಮೇಟ್. ಇದೆಲ್ಲಿ ಮೇನ್ ನಿಮ್ಗೆ ಬೇಕಾಗಿರೋದು ಬ್ಲ್ಯಾಕ್ ಸಾಯಿಲು
ಮತ್ತು ನಿಮಗೆ ಕ್ಲೈಮೇಟು ವಾರ್ಮ್ ಆಗಿರಬೇಕು, ಬಿಸಿಲಿರಬೇಕು. ಕ್ಯಾನ್ ಯು ನೇಮ್ ಸಮ್ ಸ್ಟೇಟ್ಸ್ ಆಫ್ ಅವರ್ ಕಂಟ್ರಿ ವೇರ್ ಕಾಟನ್ ಈಸ್ ಗ್ರೋನ್? ನಮ್ಮ ಕಾಟನ್ ಜಾಸ್ತಿ ಯಾವ ಸ್ಟೇಟಲ್ಲಿ ಬೆಳಿತಾರಂತ ನಿಮಗೆ ನೇಮ್ ಮಾಡೋಕ್ಕೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಅದು ನೀವು ಮಾಡ್ಬೋದು. ದ ಫ್ರೂಟ್ಸ್ ಆಫ್ ದಿ ಕಾಟನ್ ಪ್ಲ್ಯಾಂಟ್, ಕಾಟನ್ ಬಾಲ್ಸ್ ಆರ್ ಅಬೌಟ್ ದ ಸೈಜ್ ಆಫ್ ಅ ಲೆಮನ್. ನಿಮ್ಗೆ ಲೆಮನ್ ಸೈಜಲ್ಲಿ ನಿಮಗೆ ಕಾಟನ್ ಫ್ರೂಟ್ ಸಿಗುತ್ತೆ, ಅದರೊಳಗಡೆ ನಿಮ್ಗೆ ಕಾಟನ್ ಇರುತ್ತೆ. ಆಫ್ಟರ್ ಮೆಚೂರಿಂಗ್ ದ ಬಾಲ್ಸ್ ಬರ್ಸ್ಟ್ ಓಪನ್. ಆ ಲೆಮನ್ ಸೈಜಲ್ಲಿ ಇರುತ್ತಲ್ಲ ಕಾಟನ್ ಬಾಲ್ಸು, ಅದು ಬರ್ಸ್ಟಾಗಿ ಓಪನ್ ಆಗಿಬಿಟ್ಟು ಸೀಡ್ಸ್ ಎಲ್ಲ ಕವರ್ ಆಗಿರುತ್ತೆ ಆ ಕಾಟನ್ ಫೈಬರ್ಸ್ಗೆ. ಇಲ್ಲಿ ನೋಡಿ ನಿಮ್ಗೆ ಕೊಟ್ಟಿದ್ದಾರೆ ಫಿಗರ್ 3.6 ಕಾಟನ್ ಪ್ಲಾಂಟ್ ಫೀಲ್ಡ್ ಹೇಗಿದೆ ಅಂತ. ಹ್ಯಾವ್ ಯು ಎವರ್ ಸೀನ್ ಅ ಕಾಟನ್ ಫೀಲ್ಡ್ ದಟ್ ಈಸ್ ರೆಡಿ ಫಾರ್ ಪಿಕ್ಕಿಂಗ್? ಈ ಕಾಟನ್ನ ತೆಗಿಯೋಕ್ಕೆ ರೆಡಿ ಇರುವಂಥ ಫೀಲ್ಡ್ ನೋಡಿದ್ದೀರಾ? ಇಟ್ ಲುಕ್ ಲೈಕ್ ಅ ಫೀಲ್ಡ್ ಕವರ್ ವಿತ್ ಸ್ನೋ. ನೋಡಿ ಅದು ಸ್ನೋ ಥರ ಇದೆ ಈ ಫೀಲ್ಡ್ ಬಂದ್ಬಿಟ್ಟು, ಆ ಥರ ಇದೆ ಅಂತ ಹೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ನೋಡ ಬನ್ನಿ. ಫ್ರಮ್ ದೀಸ್ ಬಾಲ್ಸ್ ಕಾಟನ್ ಈಸ್ ಯೂಶಲಿ ಪಿಕ್ ಬೈ ಹ್ಯಾಂಡ್. ಅಂದರೆ ಈ ಫೀಲ್ಡಲ್ಲಿ ನಾವೆಲ್ಲ ಕಾಟನ್ ಬಾಲ್ಸ್ನ ವಿತ್ ದ ಯೂಸ್ ಆಫ್ ಹ್ಯಾಂಡ್ ನಾವು ಪಿಕ್ ಮಾಡ್ತೀವಿ. ಫೈಬರ್ಸ್ ಆರ್ ದೆನ್ ಸಪ್ರೇಟೆಡ್ ಫ್ರಮ್ ಸೀಡ್ಸ್ ಬೈ ಕೂಂಬಿಂಗ್. ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ಗಿನ್ನಿಂಗ್ ಆಫ್ ಕಾಟನ್. ಇಲ್ಲಿ ಗಿನ್ನಿಂಗ್ ಆಫ್ ಕಾಟನ್ ಅಂತ ಕೊಟ್ಟಿದ್ದಾರೆ. ಏನಂದರೆ ನಿಮಗೆ ಸೀಡ್ಸ್ ಜೊತೆ ಬಂದುಬಿಟ್ಟಿರುತ್ತೆ ಬಾಲ್ಸ್ ಒಳಗಡೆ, ಕಾಟನ್ ಬಾಲ್ಸ್ ಒಳಗಡೆ ಸೀಡ್ಸ್ ಎಲ್ಲ ಇರುತ್ತೆ ಫೈಬರ್ಸ್ ಜೊತೆಗೆ. ಆ ಫೈಬರ್ಸ್ನ ಮತ್ತು ಸೀಡ್ಸ್ನ ನೀವು ಸಪ್ರೇಟ್ ಮಾಡಬೇಕಂದ್ರೆ ಒಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ ಬಂದ್ಬಿಟ್ಟು ಗಿನ್ನಿಂಗ್. ನಿಮ್ಗೆ ಕೇಳಿ ವಾಟ್ ಈಸ್ ಗಿನ್ನಿಂಗ್ ಆಫ್ ಕಾಟನ್ ಅಂದರೆ, ದ ಗಿನ್ನಿಂಗ್ ಆಫ್ ಕಾಟನ್ ಇಸ್ ಅ ಪ್ರಾಸೆಸ್ ವೇರ್ ಫೈಬರ್ಸ್ ಆರ್ ಸಪ್ರೇಟೆಡ್ ಫ್ರಮ್ ದ ಸೀಡ್ಸ್ ಬೈ ಕಾಂಬಿಂಗ್ ಅನ್ಬೋದು. ಗಿನ್ನಿಂಗ್ ವಾಸ್ ಟ್ರೆಡಿಷ್ನಲಿ ಡನ್ ಬೈ ಹ್ಯಾಂಡ್. ಅಂದರೆ ಅದು ಫಸ್ಟ್ ಮುಂಚೆಯಿಂದನೂ ಹ್ಯಾಂಡಿಂದ ಮಾಡ್ತಿರೋ. ದೀಸ್ ಡೇಸ್ ಮಷೀನ್ ಆರ್ ಆಲ್ಸೋ ಯೂಸ್ ಫಾರ್ ಗಿನ್ನಿಂಗ್. ಈಗ ಹ್ಯಾಂಡಿಂದ ಮಾಡ್ತಾಯಿದ್ದಾರೆ ನೋಡಿ, ಇಲ್ಲಿ ಕುಮ್ ಥರ ಇದೆ ನೋಡಿ ಅವ್ರ ಕೈಯಲ್ಲಿ, ಅದನ್ನು ಎಳಿತಾ ಇದ್ದಾರೆ. ಅದರಿಂದ ನಿಮಗೆ ಸೀಡ್ಸು ಸಪ್ರೇಟ್ ಆಗ್ತಿದೆ, ಕಾಟನ್ ಫೈಬರ್ಸ್ ಸಪ್ರೇಟ್ ಆಗ್ತಿದೆ. ಈ ಕಾಟನ್ ಮುಗಿತು, ಬನ್ನಿ ಜೂಟಿಗೆ ಬಂದ್ಬೇಡ. ಜೂಟ್ ಫೈಬರ್ ಈಸ್ ಒಬ್ಟೈನ್ ಫ್ರಮ್ ದ ಸ್ಟೆಮ್ ಆಫ್ ಅ ಜೂಟ್ ಪ್ಲ್ಯಾಂಟ್. ಅಂದರೆ ಇಲ್ಲಿ 3.8 ಕೊಟ್ಟಿದ್ದಾರೆ. ಜೂಟ್ ಪ್ಲ್ಯಾಂಟ್ ಈಗಿರುತ್ತೆ ನೋಡಿ. ನೀವು ಆಗ ಗೂಗಲ್ ಮಾಡಿ ಎಲ್ಲ ಚೆಕ್ ಮಾಡ್ಬೋದು. ನಿಮ್ಗೆ ಇನ್ನೂ ಬೇಕಂದರೆ ನೀವು ಎಲ್ಲ ರಿಯಲ್ ಫೀಲ್ಡ್ಗೆ ಹೋಗಿ ಎಲ್ಲ ಚೆಕ್ ಮಾಡ್ಬೋದು, ಇನ್ನೂ ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಗುತ್ತೆ. ಇಟ್ ಇಸ್ ಕಲ್ಟಿವೇಟೆಡ್ ಡ್ಯೂರಿಂಗ್ ದ ರೈನಿ ಸೀಸನ್ ಇನ್ ಇಂಡಿಯಾ. ಜೂಟ್ ಈಸ್ ಮೇನ್ಲಿ ಗ್ರೋನ್ ಇನ್ ವೆಸ್ಟ್ ಬೆಂಗಾಲ್, ಬಿಹಾರ್ ಆ್ಯಂಡ್ ಅಸ್ಸಾಂ. ಈಗ ರೈನಿ ಸೀಸನಲ್ಲಿ ಮೇನ್ ನಿಮ್ಮ ಜೂಟ್ ಪ್ಲ್ಯಾಂಟ್ನ ಕಲ್ಟಿವೇಟ್ ಮಾಡೋದು. ಅದರಲ್ಲಿ ಮೇನ್ ಸ್ಟೇಟ್ಸ್ ಕೊಟ್ಟಿದ್ದಾರೆ ನೋಡಿ ಯಾವುದಾದಂತ, ವೆಸ್ಟ್ ಬೆಂಗಾಲ್, ಬಿಹಾರ್ ಆ್ಯಂಡ್ ಅಸ್ಸಾಂ. ದ ಜೂಟ್ ಪ್ಲ್ಯಾಂಟ್ ಈಸ್ ನಾರ್ಮಲಿ ಹಾರ್ವೆಸ್ಟೆಡ್ ವೆನ್ ಇಟ್ ಈಸ್ ಅಟ್ ಫ್ಲವರಿಂಗ್ ಸ್ಟೇಜ್. ಅಂದರೆ ಯಾವ ಟೈಮಲ್ಲಿ ನಾವು ಪಿಕ್ ಮಾಡ್ತೀವಿ ಅದನ್ನು ಜೂಟ್ ಪ್ಲ್ಯಾಂಟ್ನ, ಅದು ಫ್ಲವರಿಂಗ್ ಸ್ಟೇಜಿಗೆ ಬರುತ್ತಲ್ಲ ಪ್ಲ್ಯಾಂಟು, ಅವಾಗ ನಾವು ಜೂಟ್ನ ಪಿಕ್ ಮಾಡ್ತೀವಿ. ದ ಸ್ಟೆಮ್ಸ್ ಆಫ್ ದಿ ಹಾರ್ವೆಸ್ಟೆಡ್ ಪ್ಲ್ಯಾಂಟ್ ಆರ್ ಇಮರ್ಸ್ಡ್ ಇನ್ ವಾಟರ್ ಫಾರ್ ಅ ಫ್ಯೂ ಡೇಸ್. ಆ ಸ್ಟೆಮ್ ಜೂಟ್ ಪ್ಲ್ಯಾಂಟ್ನ ಪಿಕ್ ಮಾಡ್ತೀವಲ್ಲ, ಅದ್ರ ಸ್ಟೆಮ್ ಬಂದ್ಬಿಟ್ಟು ಕೆಲವು ದಿನಗಳು ನಾವು ನೀರಲ್ಲಿ ನೆನೆಸಿರ್ತೀವಿ. ದ ಸ್ಟೆಮ್ಸ್ ದ ಸ್ಟೆಮ್ಸ್, ರೂಟ್ಸ್ ಆ್ಯಂಡ್ ಫೈಬರ್ಸ್ ಆರ್ ಸಪ್ರೇಟೆಡ್ ಬೈ ಹ್ಯಾಂಡ್. ಆ ಸ್ಟೆಮ್ಮು ಮತ್ತು ರೂಟ್ಸ್ ಫೈಬರ್ಸ್ ಎಲ್ಲ ನಾವು ಹ್ಯಾಂಡಿಂದನೇ ಸಪ್ರೇಟ್ ಮಾಡ್ತೀವಿ. ಇಲ್ಲಿ ಯಾರನ್ನ ಬಗ್ಗೆ ಕೊಟ್ಟಿದ್ದಾರೆ ಹೇಳ್ತೀನಿ ನೋಡಿ. ಟು ಮೇಕ್ ಫ್ಯಾಬ್ರಿಕ್ಸ್ ಆಲ್ ದೀಸ್ ಫೈಬರ್ಸ್ ಆರ್ ಫಸ್ಟ್ ಕನ್ವರ್ಟೆಡ್ ಇಂಟು ಯಾನ್ಸ್. ಇನ್ನು ಫೈಬರ್ಸ್ ಹೆಂಗೋ ಸಪ್ರೇಟ್ ಮಾಡ್ತೀರ ಜೂಟಿಂದ, ಫೈಬರ್ಸ್ ಆದ ತಕ್ಷಣ ಅದನ್ನ ಫಸ್ಟ್ ಮಾಡೋದು ಯಾನ್ಸಾಗಿ ಕನ್ವರ್ಟ್ ಮಾಡ್ತೀವಿ. ಹೌ ಇಟ್ ಇಸ್ ದೆನ್ ಯಾನ್ಸ್, ಈಗ ಜೂಟಿಂದ ಯಾನ್ಸ್ ಹೇಗೆ ಕನ್ವರ್ಟ್ ಮಾಡ್ತೀರ ನೀವು? ಸ್ಪಿನ್ನಿಂಗ್ ಕಾಟನ್ ಯಾರ್ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ಟ್ರೈ ಮೇಕಿಂಗ್ ಕಾಟನ್ ಯಾನ್ ಯುವರ್ ಸೆಲ್ಫ್. ಈಗ ನೀವೇ ಕಾಟನ್ ಯಾನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ ಏನು ಹೇಳಿದ್ದಾರೆ ಆ್ಯಕ್ಟಿವಿಟಿ 4ಅಲ್ಲಿ. ಹೋಲ್ಡ್ ಸಮ್ ಕಾಟನ್ ವೂಲ್ ಇನ್ ಒನ್ ಹ್ಯಾಂಡ್. ಈ ಕಾಟನ್ ವೂಲ್ ತೊಗೊಂಡು ಒಂದು ಹ್ಯಾಂಡಲ್ಲಿ ಇಟ್ಕೊಂಡು, ಪಿನ್ ಸಮ್ ಕಾಟನ್ ಬಿಟ್ವೀನ್ ದ ಥಂಬ್ ಆ್ಯಂಡ್ 4 ಫಿಂಗರ್ ಅನದರ್ ಹ್ಯಾಂಡ್. ನಾವು ಜೆಂಟ್ಲಿ ಸ್ಟಾರ್ಟ್ ಪುಲ್ಲಿಂಗ್ ಔಟ್ ದ ಕಾಟನ್ ವೈಲ್ ಕಂಟಿನ್ಯೂಸ್ಲಿ ಟ್ವಿಸ್ಟಿಂಗ್ ದ ಫೈಬರ್ಸ್. ಅಂದರೆ ನೀವು ಎರಡು ಕೈಯಲ್ಲಿ ಒಂದು ತಂಬಲ್ಲಿ ನೀವು ಕಾಟನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನೀವು ಅದನ್ನ ಸ್ಪಿನ್ ಮಾಡ್ಕೊತ ಹೋದರೆ, ಟ್ವಿಸ್ಟ್ ಮಾಡ್ಕೊತ ಹೋದರೆ ನಿಮ್ಗೆ ಅದು ಆಗ್ತಾ ಹೋಗಿ ಯಾರನ್ನಾಗುತ್ತಂತ ಇವ್ರು ಕೊಟ್ಟಿರೋ ಆ್ಯಕ್ಟಿವಿಟಿ. ಇದೇ ಥರ ನೀವು ಕಂಟಿನ್ಯೂಸ್ ಟ್ವಿಸ್ಟ್ ಮಾಡ್ತಿದ್ರೆ ನೀವು ಯಾರ್ನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ದ ಪ್ರಾಸೆಸ್ ಆಫ್ ಮೇಕಿಂಗ್ ಯಾನ್ ಫ್ರಮ್ ಫೈಬರ್ಸ್ ಈಸ್ ಕಾಲ್ಡ್ ಸ್ಪಿನ್ನಿಂಗ್. ಈಗ ನಿಮಗೆ ಕ್ರಾಪಿಂದ ನಾವು ಹಾರ್ವೆಸ್ಟ್ ಮಾಡಿದ್ಮೇಲೆ ನಾವು ಫಸ್ಟ್ ಇದು ಫೈಬರ್ಸ್ ತೆಗಿತೀವಲ್ಲ ಸಪ್ರೇಟ್ ಮಾಡಿ, ಆ ಫೈಬರ್ಸಿಂದ ನಾವು ಯಾರ್ನ್ ಮಾಡೋ ಪ್ರೊಸೆಸ್ನ ಏನಂತ ಕರಿತೀವಿ? ಸ್ಪಿನ್ನಿಂಗ್. ವಾಟ್ ಈಸ್ ಸ್ಪಿನ್ನಿಂಗ್ ಅಂದರೆ, ಸ್ಪಿನ್ನಿಂಗ್ ಇಸ್ ಅ ಪ್ರೊಸೆಸ್ ಆಫ್ ಮೇಕಿಂಗ್ ಯಾನ್ ಫ್ರಮ್ ಫೈಬರ್ಸ್ ಅಷ್ಟೇ. ಇನ್ ದಿಸ್ ಪ್ರೊಸೆಸ್ ಫೈಬರ್ಸ್ ಫ್ರಮ್ ಅ ಮಾಸ್ ಆಫ್ ಕಾಟನ್ ವೂಲ್ ಆರ್ ಡ್ರಾನ್ ಔಟ್ ಆ್ಯಂಡ್ ಟ್ವಿಸ್ಟೆಡ್. ಈಗ ನಾನು ಹೇಳಿದ್ನಲ್ಲ ಎರಡು ಕೈಯಿಂದ ನೀವು ಟ್ವಿಸ್ಟ್ ಮಾಡ್ಕೊಂಡು ಯಾರ್ನ್ ಮಾಡ್ಬೋದು ಅಂತ. ಅದೇ ಈಗ ನೀವು ಫೈಬರ್ಸ್ ತೊಗೊಂಡು ಮಾಸ್ ಆಫ್ ಕಾಟನ್ ಅಂದರೆ ನಿಮ್ಗೆ ದೊಡ್ಡ ಕ್ವಾಂಟಿಟಿಲಿ ನಿಮ್ಗೆ ಕಾಟನ್ ತೊಗೊಂಡು ಅದನ್ನು ಟ್ವಿಸ್ಟ್ ಮಾಡಿ ಯಾರ್ನ್ ಮಾಡ್ತಾರೆ. ಎ ಸಿಂಪಲ್ ಡಿವೈಸ್ ಈಸ್ ಯೂಸ್ಡ್ ಫಾರ್ ಸ್ಪಿನ್ನಿಂಗ್ ಇಸ್ ಅ ಹ್ಯಾಂಡ್ ಸ್ಪಿಂಡಲ್ ಆಲ್ಸೋ ಕಾಲ್ಡ್ ಟಕ್ಲಿ. ಇಲ್ಲಿ ನೋಡಿ 3.10 ಫಿಗರ್ ಟಕ್ಲಿ ಅಂತ ಕೊಟ್ಟಿದ್ದಾರೆ. ಇದೊಂದು ಹ್ಯಾಂಡ್ ಸ್ಪಿಂಡಲ್ ಅಂತಲೂ ಕರೀತಾರೆ. ಇದು ಸಿಂಪಲ್ ಡಿವೈಸ್, ಇದರಿಂದ ಯಾರ್ನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಈ ಡಿವೈಸ್ನ. ನೆಕ್ಸ್ಟ್ ಅನದರ್ ಹ್ಯಾಂಡ್ ಆಪ್ರೇಟೆಡ್ ಡಿವೈಸ್ ಯೂಸ್ ಫಾರ್ ಸ್ಪಿನ್ನಿಂಗ್ ಇಸ್ ಚರ್ಕ ಬಂದು ಫಿಗರ್ 3.11 ಕೊಟ್ಟಿದ್ದಾರೆ ನೋಡಿ. ಚರ್ಕ ಇದು ನೋಡಿರ್ತೀರ ನೀವು ಎಷ್ಟೊಂದು ಫೋಟೋಗಳಲ್ಲಿ. ಈ ಚರ್ಕದಿಂದನೂ ಯಾನ್ಸ್ ಮಾಡ್ತಾರೆ. ಯೂಸ್ ಆಫ್ ಚರ್ಕ ವಾಸ್ ಪಾಪ್ಯುಲರ್ಡ್ ಬೈ ಮಹಾತ್ಮ ಗಾಂಧಿ ಆಸ್ ಅ ಪಾರ್ಟ್ ಆಫ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಇಂಡಿಪೆಂಡೆನ್ಸ್ ಮೂವ್ಮೆಂಟಲ್ಲಿ ಕೇಳೇ ಇರ್ತೀರ, ಮಹಾತ್ಮ ಗಾಂಧಿ ಜೊತೆನೇ ನೋಡಿರ್ತೀರ ಈ ಚರ್ಕ ಫೋಟೋನ ನೀವು. ಅವರು ಆ ಟೈಮಲ್ಲಿ
ನಿಮಗೆ ಯಾನ್ಸ್ ಮಾಡೋಕ್ಕೆ ಇದನ್ನು ಮೇಯ್ನು ತಂದಿದ್ದು ಮೂಮೆಂಟಿಗೆ ತಂದಿದ್ದು ಇಂಡಿಪೆಂಡೆನ್ಸ್ ಮೂಮೆಂಟ್ ಹೆಸರಲ್ಲ ಅವ್ರು ಇದನ್ನು ಪಾಪ್ಯುಲರೈಸ್ ಮಾಡಿದ್ದು. ಹಿ ಎನ್ಕರೇಜ್ ಪೀಪಲ್ ಟು ವೇರ್ ಕ್ಲೋತ್ಸ್ ಮೇಡಪ್ ಆಫ್ ಹೋಮ್ ಸ್ಪನ್ ಯಾನ್ ಟರ್ಮ್ಡ್ ಆ್ಯಸ್ ಖಾದಿ. ಅಂದರೆ ಮನೆಯಲ್ಲೇ ಕಾಟನ್ ನಾವು ಯಾನ್ ಮಾಡಿ ಮನೆ ಚರ್ಕಾಯಿಂದನೇ ಮಾಡಿರೋದಕ್ಕೆ ನಾವು ಖಾದಿ ಅಂತ ಹೆಸರಿಟ್ಬಿಟ್ಟು ನೀವು ಇದನ್ನೇ ಯೂಸ್ ಮಾಡಿ. ಆ್ಯಂಡ್ ಶನ್ ಇಂಪೋರ್ಟೆಡ್ ಕ್ಲೋತ್ ಮೇಡ್ ಇನ್ ದ ಮಿಲ್ಸ್ ಆಫ್ ಬ್ರಿಟನ್. ಬ್ರಿಟಿಷ್ ಅವರೆಲ್ಲ ಫ್ಯಾಕ್ಟ್ರಿಯಿಂದ ತಂದಿದ್ದನ್ನ ನಿಲ್ಲಿಸ್ಬಿಟ್ಟು ನಾವು ಸ್ವಂತವಾಗಿ ಮಾಡಿರೋ ಖಾದಿನ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಮಹಾತ್ಮ ಗಾಂಧಿ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಟು ಪಾಪ್ಯುಲೈಸ್ ಆ್ಯಂಡ್ ಪ್ರಮೋಟ್ ಖಾದಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಟೆಡ್ ಬಾಡಿ ಕಾಲ್ಡ್ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇನ್ 1956. ಅಂದರೆ ಈ ನಮ್ಮ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆಗಿ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋ ಖಾದಿನ ಇಂಪಾರ್ಟೆನ್ಸ್ ಪಾಪ್ಯುಲರೈಸ್ ಮಾಡೋದಕ್ಕೋಸ್ಕರ ನಮ್ಮ ಗೌರ್ಮೆಂಟ್ ಏನು ಆ್ಯಕ್ಷನ್ ತೊಗೊಂಡಿದೆ, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅನ್ನೋದು ಫಾರ್ಮ್ ಮಾಡಿದೆ ಯಾವಾಗ 1956ಅಲ್ಲಿ. ಇದು ಬಂದ್ಬಿಟ್ಟು ಎಲ್ಲ ಆಲ್ ಓವರ್ ದ ಕಂಟ್ರಿ ಖಾದಿನ ಡೆವಲಪ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಒಂದು ಇಂಪಾರ್ಟೆಂಟ್ ರೋಲ್ ತೊಗೊಳುತ್ತೆ. ಸ್ಪಿನ್ನಿಂಗ್ ಆಫ್ ಯಾನ್ ಆನ್ ಅ ಲಾರ್ಜ್ ಸ್ಕೇಲ್ ಡನ್ ವಿತ್ ದ ಹೆಲ್ಪ್ ಆಫ್ ಸ್ಪಿನ್ನಿಂಗ್ ಮಷೀನ್ಸ್. ಆಫ್ಟರ್ ಸ್ಪಿನ್ನಿಂಗ್ ಯಾನ್ಸ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಫ್ಯಾಬ್ರಿಕ್ಸ್. ಈಗ ಯಾರನ್ನ ಮತ್ತೆ ಸ್ಪಿನ್ ಮಾಡ್ಬಿಟ್ಟು ನಾವು ಲಾರ್ಜ್ ಸ್ಕೇಲಲ್ಲಿ ಬಟ್ಟೆ ಮಾಡ್ತೀವಿ, ಫ್ಯಾಬ್ರಿಕ್ಸ್ ಮಾಡ್ತೀವಿ. ಅದನ್ನು ಸ್ಪಿನ್ ಮಾಡಿದ್ಮೇಲೆ ಫ್ಯಾಬ್ರಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾನ್ ಟು ಫ್ಯಾಬ್ರಿಕ್. ಈಗ ನಾವು ಯಾರನ್ನೇನೋ ಮಾಡಿದ್ವಿ, ಯಾರನಿಂದ ಫ್ಯಾಬ್ರಿಕ್ ಹೇಗೆ ಮಾಡೋದು ನೋಡೋಣ ಬನ್ನಿ. 2 ಮೆಥಡ್ ಇದೆ, ಎರಡನ್ನೂ ಹೇಳ್ತೀನಿ ಬನ್ನಿ. ದೆರ್ ಆರ್ ಮೆನಿ ವೇಸ್ ವಿಚ್ ಫ್ಯಾಬ್ರಿಕ್ಸ್ ಆರ್ ಮೇಡ್ ಫ್ರಮ್ ಯಾನ್ಸ್. ದ 2 ಮೇನ್ ಪ್ರೊಸೆಸ್ ಆರ್ ವೀವಿಂಗ್ ಆ್ಯಂಡ್ ನಿಟ್ಟಿಂಗ್. ವೀವಿಂಗ್ ಆ್ಯಂಡ್ ನಿಟ್ಟಿಂಗ್ ಆದರೆ 2 ಮೇನ್ ಪ್ರೊಸೆಸಸ್. ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಯಾನ್ ಟು ಫ್ಯಾಬ್ರಿಕ್ ಮಾಡ್ಬೇಕಂದ್ರೆ 2 ಮೇನ್ ಪ್ರೊಸೆಸ್ ಇದೆ, ವೀವಿಂಗ್ ಮತ್ತು ನಿಟ್ಟಿಂಗ್. ಫಸ್ಟ್ ಬಂದ್ಬಿಡ ವೀವಿಂಗ್ ಏನಂತ. ಇನ್ ಆಕ್ಟಿವಿಟಿ 2 ಯು ಮೈಟ್ ಹ್ಯಾವ್ ನೋಟಿಸ್ ದಟ್ ಫ್ಯಾಬ್ರಿಕ್ ಇಸ್ ಮೇಡ್ ಅಪ್ ಆಫ್ 2 ಸೆಟ್ಸ್ ಆಫ್ ಯಾನ್ಸ್ ಅರೇಂಜ್ ಟುಗೆದರ್. ನೀವು ಬಾಕ್ಸ್ ನೋಡಿದ್ರೆ ಗೊತ್ತಾ, ಸ್ಟಾರ್ಟಿಂಗ್ ಒಂದು ಫೋಟೋ ತೋರಿಸ್ನಲ್ಲ, ಅದ್ರಲ್ಲಿ ನೀವು ನೋಡಿದರೆ 2 ಸೆಟ್ ನಿಮಗೆ ಯಾನ್ಸ್ ಕಾಣಿಸುತ್ತೆ. ದ ಪ್ರೊಸೆಸ್ ಆಫ್ ಅರೇಂಜಿಂಗ್ 2 ಸೆಟ್ಸ್ ಆಫ್ ಯಾನ್ಸ್ ಟುಗೆದರ್ ಮೇಕ್ ಅ ಫ್ಯಾಬ್ರಿಕ್ ಈಸ್ ಕಾಲ್ಡ್ ವೀವಿಂಗ್. ಈಗ ಎರಡು ನೀವು ಸೆಟ್ ತೊಗೊಂಡ್ಬಿಟ್ಟು ಯಾರ್ದು ಅದರಿಂದ ನೀವು ಸಿಂಗಲ್ ಕ್ಲಾತ್ ಮಾಡೋ ಪ್ರೊಸೆಸ್ ಏನಂತ ಕರೀತಾರೆ, ವೀವಿಂಗ್. ಲೆಟ್ ಅಸ್ ಟ್ರೈ ಟು ವೀವ್ ಸಮ್ ಪೇಪರ್ ಶಿಪ್ಸ್. ಈಗ ವೀವಿಂಗ್ನ ಅರ್ಥ ಮಾಡ್ಕೊಳಕ್ಕೆ ಅವರೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ವೀವಿಂಗ್ ಡೆಫಿನೇಷನ್ ಅಂತೂ ಗೊತ್ತಾಯಿತು. 2 ಸೆಟ್ ಆಫ್ ಯಾನ್ಸ್ ತೊಗೊಂಡು ಅದು ನೀವು ಒಂದು ಫ್ಯಾಬ್ರಿಕ್ ಮಾಡೋಕೆ ಏನಂತ ಕರೀತಾರೆ, ವೀವಿಂಗ್. ದ ಪ್ರೊಸೆಸ್ ಆಫ್ ಅರೇಂಜಿಂಗ್ 2 ಸೆಟ್ಸ್ ಆಫ್ ಯಾನ್ಸ್ ಟುಗೆದರ್ ಟು ಮೇಕ್ ಅ ಫ್ಯಾಬ್ರಿಕ್ ಈಸ್ ಕಾಲ್ಡ್ ವೀವಿಂಗ್. ಈಗ ನೀವು ಒಂದು ಆ್ಯಕ್ಟಿವಿಟಿಯಿಂದ ಅರ್ಥ ಮಾಡ್ಕೊಳ್ಳಿ. ಪೇಪರಿಂದ ಟೇಕ್ 2 ಶೀಟ್ಸ್ ಆಫ್ ಪೇಪರ್ ಆಫ್ ಡಿಫ್ರೆಂಟ್ ಕಲರ್ಸ್, ಕಟ್ ಸ್ಕ್ವೇರ್ ಪೀಸಸ್ ಆಫ್ ಲೆಂತ್ ಆ್ಯಂಡ್ ವಿಡ್ತ್ ಈಕ್ವಲ್ ಟು 30 ಸೆಂಟಿಮೀಟರ್ ಫ್ರಮ್ ಈಚ್ ಶೀಟ್. ಅಂದರೆ 2 ಡಿಫ್ರೆಂಟ್ ಕಲರ್ ನೀವು 2 ಪೇಪರ್ ಶೀಟ್ ತೊಗೊಂಡು ಕರೆಕ್ಟಾಗಿ 30 ಸೆಂಟಿಮೀಟರ್ ಈಕ್ವಲ್ ಸ್ಕ್ವೇರ್ ಶೇಪಲ್ಲಿ 2 ಕಟ್ ಮಾಡ್ಕೊಳ್ಳಿ. ನಾವು ಫೋಲ್ಡ್ ಬೋತ್ ಶೀಟ್ಸ್ ಇಂಟು ಹಾಫ್ ಆ್ಯಂಡ್ 1 ಶೀಟ್ ಡ್ರಾನ್ ಲೈನ್ಸ್ ಆಸ್ ಶೋನ್ ಇನ್ ದ ಫಿಗರ್. ಈಗ 2 ಶೀಟ್ಸ್ ನೀವು ಕರೆಕ್ಟಾಗಿ ಹಾಫಾಗಿ ಬೆಂಡ್ ಮಾಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಿಗರ್ 3.12 ಕೊಟ್ಟಿದ್ದಾರೆ. 2 ಶೀಟ್ಸ್ನ ಹಿಂಗೆ ಬೆಂಡ್ ಮಾಡಬೇಕು. ಆ್ಯಂಡ್ ಆನ್ ದ ಅದರ್ ಶೋನ್ ಇನ್ ಫಿಗರ್ 3.12 ಕಟ್ ಬೋತ್ sheets along the dotted lines and then unfold. Weave the strips one by one through the cuts in the sheets of paper as shown in figure 3.12. See figure 3.12d. Show the pattern after weaving all the strips. ಅಂದರೆ ಇಲ್ಲಿ ಏನಂದರೆ 2 ಸ್ಕ್ವೇರ್ ಈಕ್ವಲ್ ಸೈಜಲ್ಲಿ ನೀವು ಸ್ಕ್ವೇರ್ ಪೇಪರ್ ಕಟ್ ಮಾಡ್ತಿರಲ್ಲ, ಒಂದರಲ್ಲಿ ನೀವು ಆ ಕಡೆ ಬಾರ್ಡರ್ ಟಚ್ ಮಾಡಿಲ್ದಂಗೆ ನೀವು ಲೈನಾಗೆ ಕಟ್ ಮಾಡ್ಬೇಕು ಪೇಪರ್ನ. ಇನ್ನೊಂದು ಪೇಪರ್ ನೀವು ಕಂಪ್ಲೀಟಾಗಿ ಲೈನ್ಸಾಗಿ ಕಟ್ ಮಾಡಬೇಕು. ಆ ಲೈನ್ಸ್ನ ನೀವು ಇನ್ನೊಂದು ಪೇಪರಲ್ಲಿ ಒಂದೊಂದೇ ನೀವು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಸಿ 1 ಲೈನ್ಸ್ನ ಇನ್ನೊಂದು ಪೇಪರಲ್ಲಿ ಜಾಯಿನ್ ಮಾಡ್ಕೊಂಡು ಬರ್ತಿದ್ದಾರೆ ಈ ಆ್ಯಕ್ಟಿವಿಟಿ. ಈಗ ನಿಮಗೆಲ್ಲ ಯೂಟ್ಯೂಬ್ ಇನ್ನೂ ನೀಟಾಗಿ ಬ್ರೀಫಾಗಿ ಅರ್ಥ ಆಗಬೇಕಂದ್ರೆ ಯೂಟ್ಯೂಬ್ ಹೋಗ್ಬಿಟ್ಟು ವೀವಿಂಗ್ ಆಫ್ ಪೇಪರ್ ಶಿಪ್ಸ್ ಅಂತ ಹಾಕಿ. ಪೇಪರ್ ಶಿಪ್ಸ್ಗೆ ನಿಮ್ಗೆ ತುಂಬ ವೀಡಿಯೋಸ್ ಸಿಗುತ್ತೆ. ಬಟ್ ಇವ್ ಜಸ್ಟ್ ನಿಮ್ಗೆ ವೀವಿಂಗ್ ಹೇಗೆ ಅಂತ ಹೇಳಕ್ಕಂತ ಹೇಳಿದ್ದಾರೆ. ಬಟ್ ಇದೇನು ಈ ಆ್ಯಕ್ಟಿವಿಟಿ ಏನು ನಿಮಗೆ ಎಕ್ಸಾಮ್ ವೈಸ್ ಏನಿದಿಲ್ಲ. ಬಟ್ ನಿಮ್ಮ ಮೇಯ್ನು ವೀವಿಂಗ್ ಅನ್ನೋದು ಡೆಫಿನೇಷನ್ ಕಲ್ತ್ಕೋಬೇಕು. ಮತ್ತು ವೀವಿಂಗ್ ಮತ್ತು ನಿಟ್ಟಿಂಗ್ ಅನ್ನೋದು 2 ಪ್ರೊಸೆಸಸ್ಸು. ಯಾನ್ಸಿಂದ ನಾವು ಫ್ಯಾಬ್ರಿಕ್ ಮಾಡೋ 2 ಪ್ರೊಸೆಸ್ ಅಂತ ನೆನ್ಪಿಟ್ಕೋಬೇಕು. In similar manner, 2 sets of yarn are woven in to make a fabric. The yarns are much thinner than our paper ships. ಈ ಪೇಪರ್ ಶಿಪ್ಸಿಂದ ಹೆಂಗೋ ಮಾಡಿದ್ವಿ, ಬಟ್ ಯಾನ್ಸ್ ಆ ಲೆವೆಲ್ಗಿರುತ್ತೆ, ಇನ್ನೂ ತುಂಬ ತಿನ್ನಾಗಿರುತ್ತೆ. ವೀವಿಂಗ್ ಆಫ್ ಫ್ಯಾಬ್ರಿಕ್ಸ್ ಇಸ್ ಡನ್ ಆನ್ ಲೂಮ್ಸ್. ದ ಲೂಮ್ಸ್ ಆರ್ ಈದರ್ ಹ್ಯಾಂಡ್ ಆಪ್ರೇಟೆಡ್ ಆರ್ ಪವರ್ ಆಪ್ರೇಟೆಡ್. ಇಲ್ಲಿ ನಿಮ್ಗೆ ಹ್ಯಾಂಡ್ ಲೂಮ್ ಅಂತ ಇದೆ ನೋಡಿ, ಇದ್ರ ಮೂಲಕ ನಿಮಗೆ ಯಾನ್ಸಿಂದ ಫ್ಯಾಬ್ರಿಕ್ ಮಾಡ್ತಾರೆ. ಒಂದು ಕಡೆ ನಿಮಗೆ ಲೈನಾಗಿ, ಇನ್ನೊಂದು ಕಡೆ ಹಾರಿಜಾಂಟಲ್ ಆಗಿ ಹ್ಯಾಂಡ್ಲೂಮಿಂದ ನಿಮಗೆ ಫ್ಯಾಬ್ರಿಕ್ ಮಾಡ್ತಾರೆ. ಈಗ ಒಂದಂತೂ ಗೊತ್ತಾಯ್ತು ವೀವಿಂಗ್ ಪ್ರೊಸೆಸ್. ಈಗ ನಿಟ್ಟಿಂಗ್ ಪ್ರೊಸೆಸ್ ಬನ್ನಿ. ಹ್ಯಾವ್ ಯು ನೋಟಿಸ್ ಹೌ ಸ್ವೆಟರ್ಸ್ ಆರ್ ನಿಟೆಡ್. ಈಗ ನಿಟ್ಟಿಂಗ್ ಅಂದರೆ ಏನಂದರೆ ಸಿಂಗಲ್ ಯಾರ್ನ್. ಈಗ ನಿಮ್ಮ ವೀವಿಂಗ್ ಅಂದರೆ 2 ಯಾರ್ನ್ ಬೇಕಾಯಿತು. ನಿಟ್ಟಿಂಗಲ್ಲಿ ನಿಮ್ಗೆ ಸಿಂಗಲ್ ಯಾರ್ನ್ ಸಾಕು. ಎಕ್ಸಾಂಪಲ್ ಸಾಕ್ಸಲ್ಲಿ ನೀವು ಒಂದು ಯಾರ್ನ ಹೇಳ್ಕೊಂಬಂದರೆ ನಿಮ್ಮ ಇಡೀ ಸಾಕ್ಸ್ನ ಬಿಚ್ಚಿಬಿಡ್ಬೋದು. ಯಾಕಂದ್ರೆ ಒಂದೇ ಯಾರ್ನಲ್ಲಿ ಇಡೀ ಸಾಕ್ಸ್ನ ಪ್ರಿಪೇರ್ ಮಾಡಿರ್ತಾರೆ. ಅದೇ ಯಾವ ಪ್ರೊಸೆಸ್ಸಿಂದ, ನಿಟ್ಟಿಂಗ್ ಅನ್ನೋ ಪ್ರೊಸೆಸ್ಸಿಂದ. ಯೂಸ್ ಟು ಮೇಕ್ ಅ ಪೀಸ್ ಆಫ್ ಫ್ಯಾಬ್ರಿಕ್. ಹ್ಯಾವ್ ಯು ಎವರ್ ಪುಲ್ಡ್ ಅ ಯಾರ್ನ್ ಫ್ರಮ್ ಅ ಟೋನ್ ಪೇರ್ ಆಫ್ ಸಾಕ್ಸ್. ಈಗ ನಿಮ್ಮ ಹಳೆ ಸಾಕ್ಸ್ ಅರ್ಧೋದ್ರೆ ಒಂದು ನಿಮ್ಮ ಥ್ರೆಡ್ ಹೊರಗೆ ಬರುತ್ತಲ್ಲ, ಆ ಥ್ರೆಡ್ನ ನೀವು ಎಳ್ಕೊಂಡೋಗಿ ಇಡೀ ಸಾಕ್ಸ್ ಥ್ರೆಡ್ಡೇ ಸಿಂಗಲ್ ಥ್ರೆಡಲ್ಲಿ ಬರುತ್ತೆ. ಸಿಂಗಲ್ ಯಾರ್ನ್ ಗೆಟ್ಸ್ ಪುಲ್ಡ್ ಔಟ್ ಕಂಟಿನ್ಯೂಸ್ಲಿ. ಒಂದೇ ಥ್ರೆಡ್ ಬಂದ್ಬಿಟ್ಟು ನೀವು ಕಂಟಿನ್ಯೂಸ್ಲಿ ಪುಲ್ ಮಾಡ್ತೀರಾ ಬಂದ್ಬಿಡುತ್ತೆ.
As the fabric gets unraveled, socks and many other clothing items of made up of knitted fabrics. ಸಾಕ್ಸು ಸ್ವೆಟರ್ಸ್ ಇವೆಲ್ಲ ಏನೋ ನಿಟ್ಟೆಡ್ ಫ್ಯಾಬ್ರಿಕ್ ಸಿಂಗಲ್ ಯಾರಿಂದ ನಿಟ್ಟಿಂಗ್ ಮಾಡಿರ್ತಾರೆ. ನಿಟ್ಟಿಂಗ್ ಇಸ್ ಡನ್ ಬೈ ಹ್ಯಾಂಡ್ ಆ್ಯಂಡ್ ಆಲ್ಸೋ ಆನ್ ಮಷೀನ್ಸ್. ನಿಟ್ಟಿಂಗ್ ಬಂದ್ಬಿಟ್ಟು ಹ್ಯಾಂಡಿಂದ ಮಾಡ್ತಾರೆ, ಆಲ್ಸೋ ಮಷೀನ್ಸಲ್ಲೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈ ಫೈನಲಿ ವೇವಿಂಗ್ ಆ್ಯಂಡ್ ನಿಟ್ಟಿಂಗ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯಾಬ್ರಿಕ್. ಈಗ ನಿಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯಾಬ್ರಿಕ್ ಮಾಡೋಕ್ಕೆ ಯಾವ ಇರೋದು ಎರಡು ಪ್ರೋಸೆಸ್ಸು, ವೀವಿಂಗ್ ಮತ್ತು ನಿಟ್ಟಿಂಗ್. ನೆನ್ಪಿಟ್ಕೊಳ್ಳಿ, ದೀಸ್ ಫ್ಯಾಬ್ರಿಕ್ಸ್ ಆರ್ ಯೂಸ್ಡ್ ಫಾರ್ ವೆರೈಟಿ ಆಫ್ ಕ್ಲೋತಿಂಗ್ ಐಟಮ್ಸ್. ಈ ಫ್ಯಾಬ್ರಿಕ್ಸಿಂದ ಡಿಫ್ರೆಂಟ್ ವೆರೈಟಿ ಆಫ್ ಕ್ಲೋತಿಂಗ್ ಐಟಮ್ಸ್ನ ನಾವು ನೋಡ್ಬೋದು. ನೆಕ್ಸ್ಟ್ 3.6 ಬಂದಿದೆ ನೋಡಿ, ಹಿಸ್ಟ್ರಿ ಆಫ್ ಕ್ಲೋತಿಂಗ್ ಮೆಟೀರಿಯಲ್. ಈ ಕ್ಲೋತಿಂಗ್ ಮೆಟೀರಿಯಲ್ದು ಹಿಸ್ಟ್ರಿ ನೋಡೋಣ, ಅವಾಗ ಹೇಗೆ ಸೃಷ್ಟಿಯಾಯಿತು ಮತ್ತು ಈಗ ಹೇಗೆ ಬಂದಿದೆ ಇಲ್ಲಿವರೆಗೂ ಅಂತ. ಹ್ಯಾವ್ ಎವರ್ ವಂಡರ್ ವಾಟ್ ಮೆಟೀರಿಯಲ್ಸ್ ಪೀಪಲ್ ಯೂಸ್ಡ್ ಇನ್ ಏನ್ಷಿಯಂಟ್ ಟೈಮ್ಸ್ ಫಾರ್ ಕ್ಲೋತ್ಸ್? ಅಂದರೆ ಆ ಟೈಮಲ್ಲಿ ಏನ್ಷಿಯಂಟ್ ಟೈಮನ್ಸ್ ಎಲ್ಲ ಯಾವ ಥರ ಈ ಕ್ಲೋತ್ಸ್ ಆಗ್ತಿದ್ರು ಗೊತ್ತಾ ನಿಮಗೆ ಅಂತ ಕ್ವಶನ್ ಮಾಡಿದರೆ, ಇಟ್ ಅಪಿಯರ್ಸ್ ದಟ್ ಇನ್ ದೋಸ್ ಟೈಮ್ಸ್ ಪೀಪಲ್ ಯೂಸ್ಡ್ ದ ಬಾರ್ಕ್ ಆ್ಯಂಡ್ ಬಿಗ್ ಲೀವ್ಸ್ ಆಫ್ ಟ್ರೀಸ್ ಆರ್ ಅನಿಮಲ್ ಸ್ಕಿನ್ಸ್ ಆ್ಯಂಡ್ ಫರ್ಸ್ ಟು ಕವರ್ ದೆಮ್ಸೆಲ್ಸ್. ಅಂದರೆ ಅವ್ರು ಏನೇನು ಮಾಡ್ತಾರೆ, ಮರಗಳದ್ದು ಕೊಂಬೆಗಳು ಮತ್ತು ಎಲೆಗಳು ಮತ್ತು ಅನಿಮಲ್ಸ್ ಪ್ರಾಣಿಗಳ ಚರ್ಮಗಳು ಅದನ್ನೇ ಯೂಸ್ ಮಾಡಿಕೊಂಡು ಅವ್ರು ಬಟ್ಟೆಯಾಗಿ ಮಾಡ್ಕೊತಿದ್ರು. ಅವಾಗೆಲ್ಲ ವೀವಿಂಗ್ ನಿಟ್ಟಿಂಗ್ ಅನ್ನೋದೆಲ್ಲ ಇರಲಿಲ್ಲವಲ್ಲ. ಆಫ್ಟರ್ ಪೀಪಲ್ ಬಿಗ್ಯಾನ್ ಟು ಸೆಟಲ್ ಇನ್ ಅಗ್ರಿಕಲ್ಚರ್ ಕಮ್ಯುನಿಟೀಸ್ ದೇ ಲರ್ನ್ ಟು ವೀವ್ ಟ್ವಿಕ್ಸ್ ಆ್ಯಂಡ್ ಗ್ರಾಸ್ ಇಂಟು ಮ್ಯಾಟ್ಸ್ ಆ್ಯಂಡ್ ಬಾಸ್ಕೆಟ್ಸ್. ಅಂದರೆ ಯಾವಾಗ ಅಗ್ರಿಕಲ್ಚರ್ ಅನ್ನೋದು ಡೆವಲಪ್ ಆಯಿತೋ ಕಮ್ಯುನಿಟಿಲೆಲ್ಲ, ಆವಾಗ ಅವರು ಕಲ್ತರು. ಅಂದರೆ ಗ್ರಾಸಸ್ ಮತ್ತು ಪ್ಲ್ಯಾಂಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಬಿಟ್ಟು ಮ್ಯಾಟ್ನ ಬಾಸ್ಕೆಟ್ಸ್ನೆಲ್ಲ ಪ್ರೊಡ್ಯೂಸ್ ಮಾಡೋದು, ಮತ್ತು ಅನಿಮಲ್ ಫೀಸ್ ಚರ್ಮಗಳನ್ನೆಲ್ಲ ತೊಗೊಂಡು ನಮಗೆ ಫ್ಯಾಬ್ರಿಕ್ಸ್ ಆಗಿ ಕ್ಲಾತ್ಸ್ ಆಗಿ ತೊಗೊಳೋದು. ದ ಅರ್ಲಿ ಇಂಡಿಯನ್ಸ್ ಓರ್ ಫ್ಯಾಬ್ರಿಕ್ಸ್ ಮೇಡ್ ಔಟ್ ಆಫ್ ಕಾಟನ್ ಆ್ಯಂಡ್ ಗ್ರೀವ್ ಇನ್ ದ ರೀಜನ್ಸ್ ನಿಯರ್ ದ ರಿವರ್ ಗಂಗಾ. ಅಂದರೆ ಅವಾಗ ಇಂಡಿಯಾದಲ್ಲಿ ಅರ್ಲಿ ಇಂಡಿಯನ್ಸ್ ಅಂದರೆ ಸ್ಟಾರ್ಟಿಂಗ್ ಜನರು ಏನು ಮಾಡ್ತಿದ್ರು, ಕಾಟನಿಂದ ಸ್ಟಾರ್ಟ್ ಮಾಡೋದು. ಅವಾಗೆಲ್ಲ ಕಾಟನ್ ಫ್ಯಾಬ್ರಿಕ್ಸ್ ಜಾಸ್ತಿ, ಯಾಕಂದರೆ ಕಾಟನ್ನೇ ನಮ್ಗೆ ಫಸ್ಟು ಸಿಕ್ಕಿದ್ದು ಅಗ್ರಿಕಲ್ಚರ್ ಮೀಡಿಯಮಲ್ಲಿ. ಅಂದರೆ ಅವಾಗ ರಿವರ್ ಗಂಗಾ ಜಾಗದ ಹತ್ರ ಕಾಟನ್ನ ಬೆಳೆದು ಅಲ್ಲಿಂದ ಕಾಟನ್ನಲ್ಲಿ ಫ್ಯಾಬ್ರಿಕ್ಸ್ ಮಾಡ್ತಿದ್ರು. ಇಲ್ಲೊಂದು ಫ್ಲಾಕ್ಸ್ ಪ್ಲಾಂಟ್ ಅಂತ ಕೊಟ್ಟಿದ್ರು ನೋಡಿ. ಫ್ಲಾಕ್ಸ್ ಈಸ್ ಆಲ್ಸೋ ಪ್ಲಾಂಟ್ ದಟ್ ಗಿವ್ಸ್ ನ್ಯಾಚುರಲ್ ಫೈಬರ್ಸ್. ಇನ್ ಏನ್ಷಿಯಂಟ್ ಈಜಿಪ್ಟ್ ಕಾಟನ್ ಆಸ್ ವೆಲ್ ಆಸ್ ಫ್ಲಾಕ್ಸ್ ವರ್ ಕಲ್ಟಿವೇಟೆಡ್ ನಿಯರ್ ದ ರಿವರ್ ನೈಲ್. ಈಗ ಏನ್ಷಿಯಂಟ್ ಈಜಿಪ್ಟ್ ಸಿವಿಲೈಸೇಷನು ಹಳೆ ಸಿವಿಲೈಸೇಷನ್ ಅಲ್ವಾ, ಅಲ್ಲೂ ಏನು ಮಾಡ್ತಿದ್ರು ಅಂದರೆ ರಿವರ್ ನೈಲ್ ಹತ್ರ ಫ್ಲಾಕ್ಸ್ ಮತ್ತು ಕಾಟನ್ನ ಬೆಳೀತಾಯಿದ್ರು, ಅದರಿಂದ ಫ್ಯಾಬ್ರಿಕ್ಸ್ನ ಮಾಡ್ತಿದ್ರು. ಇನ್ ದೋಸ್ ಡೇಸ್ ಸ್ಟಿಚಿಂಗ್ ವಾಸ್ ನಾಟ್ ನೋನ್. ಅವಾಗೆಲ್ಲ ಸ್ಟಿಚಿಂಗ್ ಅನ್ನೋದು ಇರಲಿಲ್ಲ, ಗೊತ್ತಿರಲಿಲ್ವಲ್ಲ ಯಾರಿಗೂ. ಸೊ ಹಿಂಗೆ ನಡೀತಿದ್ದು ಕಾಟನ್ ಮತ್ತು ಫ್ಲಾಕ್ಸ್ ಅನ್ನೋ ಪ್ಲ್ಯಾಂಟಿಂದ. ಪೀಪಲ್ ಸಿಂಪ್ಲಿ ಡ್ರೇಪ್ ದ ಫ್ಯಾಬ್ರಿಕ್ಸ್ ಅರೌಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದೇರ್ ಬಾಡಿ. ಅಂದರೆ ಯಾವುದು ನಿಮಗೆ ನಾರ್ಮಲಿಗೆಲ್ಲ ಹೇಳಿದ್ನಲ್ಲ, ಫರ್ಸು ಮತ್ತು ಅನಿಮಲ್ ಪ್ಲ್ಯಾಂಟ್ ಲೀವ್ಸು, ಇದನ್ನ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಅವರು ಕ್ಲೋತ್ಸ್ ಕವರ್ ಮಾಡ್ಕೊತಿದ್ರು ಬಾಡಿನ. ವಿತ್ ದ ಇನ್ವೆನ್ಷನ್ ಆಫ್ ದ ಸೀವಿಂಗ್ ನೀಡಲ್ ಪೀಪಲ್ ಸ್ಟಾರ್ಟೆಡ್ ಸ್ಟಿಚಿಂಗ್. ಅಂದರೆ ಯಾವಾಗ ನೀಡಲ್ ಅನ್ನೋದು ಇನ್ವೆಂಟ್ ಆಯಿತೋ, ಸೂಜಿ ಅನ್ನೋದು ಇನ್ವೆಂಟ್ ಆಯಿತೋ, ಅಲ್ಲಿಂದ ಬಟ್ಟೆ ಹೊಲಿಯೋದು ಸ್ಟಾರ್ಟ್ ಆಯಿತು. ಪೀಪಲ್ ಸ್ಟಾರ್ಟೆಡ್ ಸ್ಟಿಚಿಂಗ್ ಫ್ಯಾಬ್ರಿಕ್ಸ್ ಟು ಮೇಕ್ ಕ್ಲೋತ್ಸ್. ಸ್ಟಿಚ್ಡ್ ಕ್ಲೋತ್ಸ್ ಹ್ಯಾವ್ ಗಾನ್ ಥ್ರೂ ಮೆನಿ ವೇರಿಯೇಷನ್ಸ್ ಸಿನ್ಸ್ ದ ಇನ್ವೆನ್ಷನ್. ಅಂದರೆ ಹೊಲಿಯೋಕ್ಕೆ ಸ್ಟಾರ್ಟಾಗಿ ಅದರಲ್ಲೂ ಡಿಫ್ರೆಂಟ್ ಡೆವಲಪ್ಮೆಂಟ್ ಕಂಡು ತುಂಬ ಬೆಳವಣಿಗೆ ಕಂಡು. ಯಾವುದು ಹೊಲಿಯೋದು, ಬಟ್ ಸ್ಟಿಚಿಂಗ್ ಯಾವಾಗ ಇನ್ವೆನ್ಷನ್ ಆಫ್ ನೀಡಲ್ ಆದಮೇಲೆ, ಸೂಜಿ ಇನ್ವೆನ್ಷನ್ ಆದಮೇಲೆ. ಬಟ್ ಈಸ್ ಇಟ್ ನಾಟ್ ಅಮೇಝಿಂಗ್ ದಟ್ ಈವನ್ ಟುಡೇ ಸ್ಯಾರಿ, ಧೋತಿ, ಲುಂಗಿ ಆ್ಯಂಡ್ ಟರ್ಬನ್ ಈಸ್ ಯೂಸ್ಡ್ ಆಸ್ ಅನ್ಸ್ಟಿಚ್ ಪೀಸ್ ಆಫ್ ಫ್ಯಾಬ್ರಿಕ್. ಅಂದರೆ ಇದು ಹಿಂಗೆ ಬಟ್ಟೆ ಫ್ಯಾಬ್ರಿಕ್ ಅನ್ನೋದು ಮಾಡಿದ್ಮೇಲೆ ಕ್ಲಾತ್ನ ಅದನ್ನು ಮತ್ತೆ ಹೊಲಿದು ಶರ್ಟು ನಿಮ್ಗೆ ಬೇಕಾಗಿರೋ ಯಾವ ಡಿಫ್ರೆಂಟ್ ಕ್ಲಾತ್ ಮಾಡ್ತಾರೆ. ಆದರೆ ಧೋತಿ ಮತ್ತು ಸ್ಯಾರಿ ಈ ಎಲ್ಲ ಇದರ ವಿತೌಟ್ ಹೊಲಿಯೋದೇ ಇಲ್ಲ, ಅದನ್ನು ನಿಮ್ಗೆ ನಾರ್ಮಲ್ ಕ್ಲಾತಾಗೆ ಅದನ್ನು ಯೂಸ್ತೀವಿ ನಾವು. ಪಂಚೆ ಅಂದರೆ ನಾರ್ಮಲ್ ಸಿಂಗಲ್ ಕ್ಲಾತ್ ಇರುತ್ತೆ, ಪಂಚೆ ಹಾಗೆ ಹಾಕ್ಕೊತೀವಿ. ಸ್ಯಾರಿ ಅಂದರೆ ಸಿಂಗಲ್ ಒಂದು ಕ್ಲಾತ್ ಇರುತ್ತೆ, ಅದನ್ನು ಹಾಕ್ಕೊತೀವಿ. ಬಟ್ ಶರ್ಟ್ ಎಲ್ಲ ಆಗೋಲ್ಲ. ಅದಕ್ಕೆ ಏನು ಅಮೇಝಿಂಗ್ ಹೇಳ್ತಿದ್ದಾರೆ ಅಂದರೆ ಇವರು, ಸ್ಯಾರಿ, ಧೋತಿ ಇವೆಲ್ಲ, ಲುಂಗಿ ಇವೆಲ್ಲ ನಿಮಗೆ ಸಿಂಗಲ್ ಕ್ಲಾತಲ್ಲೇ ಯೂಸ್ ಮಾಡ್ಬೋದಲ್ವ, ಏನು ಹೊಲಿಯೋದು ಬೇಕಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟೇ. ಜಸ್ಟ್ ಆಸ್ ದೇರ್ ಇಸ್ ಅ ಲಾರ್ಜ್ ವೆರೈಟಿ ಇನ್ ದ ಫುಡ್ ಈಟನ್ ಆಲ್ ಓವರ್ ಅವರ್ ಕಂಟ್ರಿ, ಅ ಲಾರ್ಜ್ ವೆರೈಟಿ ಎಕ್ಸಿಸ್ಟ್ ಆಲ್ಸೋ ಇನ್ ಫ್ಯಾಬ್ರಿಕ್ಸ್ ಆ್ಯಂಡ್ ಕ್ಲೋತಿಂಗ್ ಐಟಮ್ಸ್. ಹೇಗೆ ನಮ್ಮ ಊಟದಲ್ಲೆಲ್ಲ ವೆರೈಟಿ ಇದೆಯೋ, ಈಗ ನಮ್ಮ ರಾಜ್ಯದಲ್ಲಿ ಒಂಥರ ಫೇಮಸ್ ಊಟ ಅಂದರೆ ಪಾಪ್ಯುಲರ್ ಅಂದರೆ ಇನ್ನೊಂದು ರಾಜ್ಯದಲ್ಲಿ ಇನ್ಯಾವುದೋ ಪಾಪ್ಯುಲರ್ ಇರುತ್ತೆ. ಬೇಡ ನೀವು ಡಿಸ್ಟ್ರಿಕ್ಟಿಂದ ಹಳ್ಳಿಯಿಂದ ತೊಗೊಳ್ಳಿ, ಡಿಫ್ರೆಂಟ್ ಇರುತ್ತೆ. ಅದೇ ಥರ ಏನು ಹೇಳ್ತಿದೆ ಅಂದರೆ ಆಲ್ ಓವರ್ ದಿ ವರ್ಲ್ಡ್ ಹೇಗೆ ಊಟ ಡಿಫ್ರೆಂಟ್ ವೆರೈಟಿ ಇದೆಯೋ, ಹಾಗೆ ನಾವು ಹಾಕೊಳ್ಳೋ ಬಟ್ಟೆ ಮತ್ತು ನಾವು ಬಟ್ಟೆ ಮೇಡ್ ಆಫ್ ಫ್ಯಾಬ್ರಿಕ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಬರ್ಸ್ ಕೂಡ ಡಿಫರ್ ಆಗುತ್ತೆ ಆಲ್ ಓವರ್ ದಿ ವರ್ಲ್ಡ್ ಅಂತ ಹೇಳಿದೆ. ಇಲ್ಲಿ ಲಾಸ್ಟಿಗೆ ನಿಮ್ಗೆ ಇದು ಕೊಟ್ಟಿದೆ ನೋಡಿ, ಕಾಟನ್ ರೂಲ್ಸ್ ಫಸ್ಟ್ ತೊಗೊತೀವಿ, ಗಿನ್ನಿಂಗ್ ಮಾಡಿಬಿಟ್ಟು ಸೀಡ್ಸ್ನ ಸಪ್ರೇಟ್ ಮಾಡಿಬಿಟ್ಟು ಫೈಬರ್ ಮಾಡ್ತೀವಿ. ಆ ಪ್ರೊಸೆಸ್ ಬಂದ್ಬಿಟ್ಟು ಗಿನ್ನಿಂಗು. ಆ ಫೈಬರ್ಸಿಂದ ಸ್ಪಿನ್ನಿಂಗ್ ಮಾಡಿಬಿಟ್ಟು ಯಾರ್ನ್ ಮಾಡ್ತೀವಿ ಅಂದರೆ ತಿನ್ ಥ್ರೆಡ್ ಥರ ಮಾಡ್ತೀವಿ. ಆ ತಿನ್ ಥ್ರೆಡ್ಡಿಂದ ನಾವು ಎರಡು ಥರ ಫ್ಯಾಬ್ರಿಕ್ ಮಾಡ್ಬೋದು, ಒಂದು ನಿಟ್ಟಿಂಗು ಇಲ್ಲ ವೀವಿಂಗು. ಇವೆರಡರಲ್ಲಿ ಆ ಥರ ಮಾಡ್ತಿದ್ರೆ ಫ್ಯಾಬ್ರಿಕ್ ಮಾಡ್ಬೋದು. ನಿಟ್ಟಿಂಗ್ ಅಂದರೆ ಸಿಂಗಲ್ ಯಾರ್ನಿಂದ, ವೀವಿಂಗ್ ಅಂದರೆ ಡಬಲ್ ಯಾರ್ನಿಂದ ಅಂತ ಹೇಳಿದ್ದೀವಿ. ಇಲ್ಲಿ ಕೀವರ್ಡ್ಸ್ ಕೊಟ್ಟಿದ್ದಾರೆ ನೋಡಿ, ಕಾಟನ್, ವೂಲ್, ಫ್ಯಾಬ್ರಿಕ್, ಫೈಬರ್, ನಿಟ್ಟಿಂಗ್, ಸ್ಪಿನ್ನಿಂಗ್, ವೀವಿಂಗ್, ಯಾರ್ನ್. ಇದೆಷ್ಟು ನೆನಪಿಟ್ಕೊಳ್ಳಿ.
ಎಕ್ಸಸೈಜಿಗೆ ನಾನು ಬರ್ತೀನಿ. ಸದ್ಯಕ್ಕೆ 3rd ಚಾಪ್ಟರ್ ಸಾಕು. ನೆಕ್ಸ್ಟ್ 4th ಚಾಪ್ಟರಿಂದ ನೆಕ್ಸ್ಟ್ ಅದೆಲ್ಲ ಆಗ್ತಾ ಬರ್ತೀನಿ. ಸೊ 3rd ಚಾಪ್ಟರ್ ಫೈಬರ್ ಟು ಫ್ಯಾಬ್ರಿಕ್ ಮುಗುತ್ತೆ ಕಾಯ್ಸ್. ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ನೆಕ್ಸ್ಟ್ 4th ಚಾಪ್ಟರ್ ಆದಮೇಲೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.